ಈ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಪ್ರಸಂಗೋಪ್ರಾಪ್ತ ಅಷ್ಟಪುರಿ ಹೇಳುವ ಪ್ರಸಂಗದಲ್ಲಿ ಅವಿದ್ಯಾ, ಕಾಮ, ಕರ್ಮ ಈ ವಿಚಾರಗಳು ಬಂದು, ಆದ್ದರಿಂದ ಇಲ್ಲಿ ಅವಿದ್ಯೆ ಎದಕ್ಕನ್ನಬೇಕು, ಕಾಮ ಎದಕ್ಕನ್ನಬೇಕು, ಕರ್ಮ ಎದಕ್ಕನ್ನಬೇಕು, ಕರ್ಮದ ವಿಷಯಕವಾಗಿ ಇಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಆ ಕರ್ಮದಲ್ಲಿ ಎಷ್ಟು ಪ್ರಕಾರಗಳು ಹೇಳಿದರು? 3 ಪ್ರಕಾರದ ಕರ್ಮಗಳು: ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಎಂಬುವ 3 ಕರ್ಮಗಳು. ಯಾವ ಸಂಚಿತ ಕರ್ಮ ಎದಕ್ಕನ್ಬೇಕು ಅಂತ ಕೇಳಿದರೆ, ಪೂರ್ವ ಜನ್ಮದಲ್ಲಿ ಆಗಲಿ ಅಥವಾ ಇದೇ ಜನ್ಮದಲ್ಲಿ ಆಗಲಿ ಮಾಡಿರ್ತಕ್ಕಂಥ ಯಾವ ಕರ್ಮಗಳದಾವ, ಆ ಕರ್ಮದ ಫಲ ಆಗದೇ ಇರ್ತಕ್ಕಂಥ ಕೇವಲ ಅದೃಷ್ಟ ರೂಪದಿಂದ ಯಾವ ಕರ್ಮದ ಸಮೂಹದ, ಯಾವ ಕರ್ಮಗಳು ಕೂಡಿಕೊಂಡಿವೆ ಅದಕ್ಕೆ ಏನಂತ ಕರಿತಾರೆ ಅಂತ ಕೇಳಿದ್ರೆ ಸಂಚಿತ ಕರ್ಮ ಅಂತ ಕರಿತಾ ಇದ್ದಾರೆ. ಇನ್ನು ಈ ಸಂಚಿತ ಕರ್ಮ ಆದಮೇಲೆ ತತ್ವಜ್ಞಾನದ ಪಶ್ಚಾತ್, ತತ್ವಜ್ಞಾನಾನಂತರ ಏನಂತ ಕೇಳಿದ್ರೆ ನಾವು ವರ್ತಮಾನ ಶರೀರದಲ್ಲಿ ಮಾಡ್ತಕ್ಕಂಥ ಯಾವ ಕರ್ಮಗಳದಾವೆ ಆ ಕರ್ಮಕ್ಕೆ ಏನಂತ ಕರೆದಾರೆ ಅಂತ ಕೇಳಿದ್ರೆ ಆಗಾಮಿ ಅಂತ ಕರೆದಾರೆ. ಅದಕ್ಕೆ ಕ್ರಿಯಮಾಣ ಅಂತಲೂ ಕೂಡ ಕರಿತಾ ಇದ್ದಾರೆ. ಮತ್ತು ಪ್ರಾರಬ್ಧ ಕರ್ಮ, ಯಾವ ಸಂಚಿತ ಕರ್ಮದೊಳಗಿಂದು ಕೆಲವು ಕರ್ಮ ಈ ವರ್ತಮಾನ ಶರೀರಕ್ಕೆ ಆರಂಭಕವಾಗಿದೆ, ಅಂದರೆ ಜನ್ಮ ಕೊಡಾಕ ಅವು ಪ್ರವೃತ್ತವಾಗಿವೆ. ಜನ್ಮ ಕೊಟ್ಟು ಮರಣದ ಪರ್ಯಂತರವಾಗಿ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಭೋಗಗಳಿಗೆ ಕಾರಣವಾಗಿರ್ತಕ್ಕಂಥ ಕರ್ಮವೇ ಎಂಥ ಕರ್ಮದು? ಪ್ರಾರಬ್ಧ ಕರ್ಮ. ಇನ್ನು ಈ ಕರ್ಮದ ನಾಶದ ವಿಷಯಕವಾಗಿ ಇಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದು ತಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕಂತ ಕೇಳಿದ್ರೆ ಎಲ್ಲ ಜೀವಿಗಳು ಕರ್ಮದ ಕಟ್ಟಳೆಯೊಳಗದಾರ. ಕರ್ಮದಿಂದ ನಾವೆಲ್ಲರೂ ಬದ್ಧಿತರಾಗಿದ್ದೇವೆ. ಈ ಕರ್ಮದ ಕಟ್ಟಳೆ ಹರಿಯುವುದಂದ್ರೆ ಏನಂತ ಕೇಳಿದ್ರೆ ಮೋಕ್ಷ, ಇದೇ ಬಿಡುಗಡೆ, ಹೌದಿಲ್ಲ? ಅದನ್ನೇ ಹೇಳ್ತಾರೆ ನೋಡ್ರಿ. ಅವ ಪ್ರಸಂಗತೆ ತಿನ್ನ ಕರ್ಮೋಂಕೆ ನಾಶಕ ವರ್ಣನ ಕರೆಹೇ. ಈ ಪ್ರಸಂಗೋಪ್ರಾಪ್ತ ಈ ಕರ್ಮಗಳ ನಾಶದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಂಚಿತ ಕರ್ಮ ಹೇಗೆ ನಾಶ ಆಗ್ತದೆ, ಆಗಾಮಿ ಕರ್ಮ ಹೇಗೆ ನಾಶ ಆಗ್ತದೆ, ಪ್ರಾರಬ್ಧ ಕರ್ಮ ಹೇಗೆ ನಾಶ ಆಗ್ತದೆ, ಆ ಕರ್ಮದ ನಾಶದ ಉಪಾಯಗಳು ಯಾವುವು ಅನ್ನೋದು ವಿಷಯಕವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ಅದು ನೀವು ಕನ್ನಡದವ್ರಿಗೆ ಕೇಳೋದು. हम तो हिंदी वो नहीं जमता, हिंदी है मगर ये अलग है वो अलग है. हाँ चलिए. संचित आगामी इन दोनों कर्मों का तो फल के भोग करके नाश हुए हैं. संचित आगामी हमारा तो 106 है. देखो मिलेगा क्या आपको? ನಿಂದು ಯಾವ್ದು ಅಡ್ಡದ ಎಂತಂಗೆ ಗ್ರಂಥ? ಹಾಂ, ಇದು ಏಕ ಇದ್ದಂಗೆ ಅದ, ರುದ್ರ ಇದ್ದಂಗೆ ಇದು ನಮ್ಮ ಹಿಂದಿ ಗ್ರಂಥಗಳು. ನಿಮ್ದೆಲ್ಲ ಅವಕ್ಕೆ ಅಲ್ಲೆಲ್ಲಿ ಹೆಡ್ಡಿಂಗ್ ಮಾಡ್ಯಾರ, ಪ್ಯಾರಾಗ್ರಾಫ್ ಅದಾವ. ನಮ್ದೇನಿಲ್ಲ, ಏಕ ಅದು ಮೋಡಿ ಲಿಪಿ ಇದ್ದಂಗೆ, ರನ್ನಿಂಗ್ ಲಿಪಿ. ಒಮ್ಮೆ ಶುರು ಆಗೋದಕ್ಕೆ ಒಟ್ಟ ಇದನ್ನೇ ಇಲ್ಲ. ನಾವು ಅದು ನೋಡಿ ಅಲ್ಲಿ ನಿಲ್ಲಿಸಿ ಹೇಳಬೇಕಾಗ್ತದೆ. ಹಾಂ ಆಯ್ತು ನೋಡ್ರಿ. ಅಬ ಪ್ರಸಂಗತೆ ಇನ್ನು ಕರ್ಮಕ್ಕೆ ನಾಶಕ ವರ್ಣನ ಕರೆ ಹೇ. ಈ ಪ್ರಸಂಗೋಪ್ರಾಪ್ತಿ ಕರ್ಮದ ನಾಶದ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ತಹ ಸಂಚಿತ್ ಆಗಾಮಿ ಇನ್ನು ದೋನೋ कर्मों का तो फल के भोग करके नाश हुए हैं, अथवा विरोधी कर्म करके नाश हुए, अथवा ब्रह्म ज्ञान करके नाश हुए हैं. ಈ ಕರ್ಮನಾಶದ 3 ಏನಂತ ಕೇಳಿದ್ರೆ ಉಪಾಯಗಳನ್ನು ಹೇಳಿದ್ರೆ, 3 ರೀತಿಯಿಂದ ಏನಾಗ್ತದೆ ಅಂತ ಕೇಳಿದ್ರೆ ಕರ್ಮನಾಶ ಆಗ್ತದೆ, ಹೌದಿಲ್ಲ? ಮನುಷ್ಯ ಹೆಂಗೆ ಸಾಯ್ತಾನ? ಹೆಂಗೆ ಸಾಯ್ತಾನ? ಹೆಂಗೆ ಭೀ ಸಾಯ್ಬೋದು. ಹೆಂಗೆ ಸಾಯ್ತಾನಂದ್ರೆ ಏನು? ಜಡ್ ಬಂದು ಸಾಯ್ಬೋದು, ಆಕ್ಸಿಡೆಂಟ್ ಆಗಿನೂ ಸಾಯ್ಬೋದು, ಹಾರ್ಟ್ ಆಗಿನೂ ಸಾಯ್ಬೋದು, ಯಾರು ಕೊಂದ್ರೂ ಸಾಯ್ಬೋದು. ಈ ಉಪಾಯದೂ ಇಲ್ಲ. ಹಂಗೆ ಇಲ್ಲಿ ಕರ್ಮನಾಶದ ಉಪಾಯಗಳು ಹೇಳ್ತಾರೆ. ಅವು ಎಷ್ಟು ಅಂತ ಕೇಳಿದ್ರೆ 3 ಪ್ರಕಾರ. ಎಷ್ಟು ಪ್ರಕಾರವು? 3 ಪ್ರಕಾರದ ನಾಶ ಹೇಳ್ತಾರೆ ನೋಡ್ರಿ. संचित आगामी इन दोनों कर्मों का तो फल के भोग करके नाश हुए हैं. ನೋಡ್ರಿ, ಸಂಚಿತವಾಗಲಿ ಆಗಾಮಿ ಕರ್ಮವಾಗಲಿ ಈ ಕರ್ಮಗಳದು ಭೋಗದಿಂದ ನಾಶವಾಗಲಿ. ಭೋಗದಿಂದ ಅಂದ್ರೇನು? ನಾವು ಮಾಡಿದಂಥ ಯಾವ ಶುಭ ಅಶುಭ ಕರ್ಮಗಳದಾವೆ
ಆ ಕರ್ಮಗಳಿಂದ ನಮಗೇನಂತ ಕೇಳಿದ್ರೆ ಸುಖ ದುಃಖ ರೂಪದಿಂದ ಏನು ಕೊಡ್ತಾವೆ? ಭೋಗ ಕೊಡ್ತಾವೆ. ಕೊಟ್ಟೇನಂತ ಕೇಳಿದ್ರೆ ತೀರ್ತವೆ. ಹಾಗೆ ತಟ್ಟೆಯಲ್ಲಿ ನೀಡಿಕೊಂಡಿರ್ತಕ್ಕಂಥ ಅನ್ನದ ನಾವು ಉಂಡಂಗದ ಏನಾಗ್ತದಂತ ಕೇಳಿದ್ರೆ ಅದು ಇಲ್ಲವಾಗ್ತದ. ಹೌದಲ್ಲ? ಹೆಂಗೆ ಉಂಡು ತೀರಿಸ್ತೇವಲ್ಲೋ ಹಂಗೆ ನಾವು ಮಾಡಿದ ಕರ್ಮನೂ ಕೂಡ ಏನು ಮಾಡ್ಬೇಕದಂತ ಕೇಳಿದ್ರೆ ಅಥವಾ ವಿರೋಧಿ ಕರ್ಮಕರಿಕೆ ನಾಶವೇ. ಇಲ್ಲಾದ್ರೆ ವಿರೋಧಿ ಕರ್ಮ ಅಂದ್ರೆ ಪ್ರಾಯಶ್ಚಿತ್ತ ಕರ್ಮ. ಯಾವ ಕರ್ಮ? ಪ್ರಾಯಶ್ಚಿತ್ತ ಕರ್ಮದಿಂದನೂ ಕೂಡ ಏನಂತ ಕೇಳಿದ್ರೆ ಇದು ನಾಶ ಮಾಡ್ಕೊಳಕ್ಕೆ ಬರ್ತದೆ. ಅಥವಾ ಬ್ರಹ್ಮಜ್ಞಾನಕರಿಕೆ ನಾಶವೇ. ಇಲ್ಲಾದ್ರೆ ಬ್ರಹ್ಮಜ್ಞಾನದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಈ ಕರ್ಮದ ನಾಶ ಆಗ್ತದೆ. 3 ಉಪಾಯಗಳು: ಭೋಗದಿಂದ, ಮತ್ತೇನಂತ ಕೇಳಿದ್ರೆ ಪ್ರಾಯಶ್ಚಿತ್ತದಿಂದ, ಮತ್ತೇನಂತ ಕೇಳಿದ್ರೆ ಜ್ಞಾನದಿಂದ. ಇವು 3 ಉಪಾಯವ ಏನು ನಾಶ ಮಾಡ್ಕೊಳಕ? ಕರ್ಮ ನಾಶ ಮಾಡ್ಕೊಳಕ. यद्यपि क्रियारूप कर्म का तो फल भोगादिकते विना आप ही नाश हो जावे है. ಈಗ यद्यपि क्रियारूप कर्म का तो फल भोगादिकते विना आप ही नाश हो जावे है. यद्यपि कार ಅಂತ ಇದನ್ನ ಕ್ರಿಯಾರೂಪ ಯಾವ ಕರ್ಮದ ನಾವು ಮಾಡಿರ್ತಕ್ಕಂಥ ಯಾವ ಕ್ರಿಯಾರೂಪ ಕರ್ಮದ ಅದು ಫಲಭೋಗ ಇಲ್ಲದೆ ಏನಾಗ್ತದಂತ ಕೇಳಿದ್ರೆ ನಾಶವಾಗಿ ಹೋಗ್ತದಲ್ಲ ಅಂತ ಹೇಳಿದರೆ, ತಥಾಪಿ ಹೀಗಿದ್ದಾಗೆ ಆದರೂ ಕೂಡ कर्म शब्द करके ता कर्मजन्य धर्म अधर्म रूप ಅದೃಷ್ಟ का ಗ್ರಹಣ करना. ಇಲ್ಲಿ ಕರ್ಮ ಅಂದರೆ ಏನು? ನಾವು ಈ ಕರ್ಮ ಎಂಬುವ ಶಬ್ದದಿಂದ ನಾವು ಏನು ಅರ್ಥ ಮಾಡಬೇಕು ಅಂತ ಕೇಳಿದ್ರೆ, ಕರ್ಮದಿಂದ ಅಂದ್ರೆ ಆ ಕ್ರಿಯಾದಿಂದ ಹುಟ್ಟತಕ್ಕಂಥ ಯಾವ ಧರ್ಮ ಮತ್ತು ಯಾವ ಅಧರ್ಮ ರೂಪ ಅದೃಷ್ಟಂತೆ ಗ್ರಹಣ ಮಾಡಬೇಕಿಲ್ಲಿ. ನಾವು ಒಳ್ಳೆ ಕಾರ್ಯ ಮಾಡಿದೆವಂದ್ರೆ ಪುಣ್ಯ ಧರ್ಮ ಉತ್ಪತ್ತಿ ಆಗ್ತದೆ, ಮತ್ತು ಅಯೋಗ್ಯ ಕಾರ್ಯ ಮಾಡಿದೆವಂದ್ರೆ ಅಧರ್ಮ ಪಾಪೋತ್ಪತ್ತಿ ಆಗ್ತದೆ. ಹೀಗೇನಪ್ಪ ಅಂತ ಕೇಳಿದ್ರೆ ಧರ್ಮ ಅಧರ್ಮ ರೂಪ ಅದೃಷ್ಟದ ಇಲ್ಲಿ ನಾವು ಗ್ರಹಣ ಮಾಡಬೇಕು. ತಾ ಅದೃಷ್ಟಕ ಆ ಅದೃಷ್ಟದು ತಿನ್ ಭೋಗಾದಿಕೋ ಕರಿಕೆ ಹಿ ನಾಶವೇ. ಸುಮ್ಮ ನಾಶ ಆಗೋದಿಲ್ಲಪ್ಪ. ಇವನಿಗೆ ಏನು ಅನ್ಸದ? ಏನೋ ಒಂದು ಕೆಲಸ ಮಾಡ್ಯಾನ, ಕೆಲಸ ಮುಗಿತಲ್ರಿ, ಅವನಿಗಿನ ಭೋಗ ಆಗಿಲ್ಲ, ಅದ್ರದ್ದೇನಾಗಿಲ್ಲ ಅಂತ ಕೇಳಿದ್ರೆ ಈಗ ನೋಡ್ರಿ, ಈಗ ಆಫೀಸ್ದ ತಿಂಗಳಿಗಟ್ಟಲೆ ಕೆಲಸ ಮಾಡ್ತಾನೆ, ಪಗಾರ ಯಾವಾಗ ಕೊಡ್ತಾರೆ? ಈಗ ಒಂದೊಂದು ಈ ಶುಗರ್ ಫ್ಯಾಕ್ಟ್ರಿ ಪಾಪ ಕೇಳ್ತೀವಿ ನಾವು, ಕೆಲಸ ಮಾಡೋರಿಗೆ 6 ತಿಂಗಳು ವರ್ಷಗಟ್ಟಲೆ ಅವ್ರಿಗೆ ಪಗಾರೇ ಇಲ್ಲ. ಏನೈತಿ? ಪಗಾರ ಇಲ್ಲ. ಪಗಾರ ಐತಿ, ಆದ್ರೆ ಅವ್ರು ಪಗಾರ ಕೊಡ್ತಾರೇನು? ವರ್ಷಗಟ್ಟಲೆ ಐತಲ್ಲ ಅವ್ರು ಮಾಡ್ಯಾರಲ್ಲ, ಅವ್ರ ಮ್ಯಾಗ ಜಮಾ ಅದ, ಇಂದಿಲ್ಲ ನಾಳೆ ಕೊಡ್ಬೋದು. ಅದೇ ಹಾಗೇನಂತ ನಾವು ಮಾಡಿದ ಕರ್ಮ, ಈ ಕರ್ಮ ಭೋಗ ಭಾಳ ವಿಚಿತ್ರ. ತಕ್ಷಣನೂ ಏನಂತ ಕೇಳಿದ್ರೆ ನಿಮ್ಗೆ ಭೋಗ ಕೊಡ್ಬೋದು. ಏನು? ತಕ್ಷಣನೂ ನಿಮ್ಮ ಭೋಗ ಕೊಡ್ಬೋದು. ಮತ್ತೇನಂತ ಕೇಳಿದ್ರೆ ಅದು ಈ ತಕ್ಷಣ ಕೆಲವು ಕ್ಷಣ ಬಿಟ್ಟು ಕೊಡ್ಬೋದು, ಅಥವಾ ಇವತ್ತು ಕೊಡ್ಬೋದು, ಅಥವಾ ನಾಳೆನೂ ಕೊಡ್ಬೋದು. ಮತ್ತೇನಂತ ಕೇಳಿದ್ರೆ ಒಂದು ಮಾಸಾನಂತರನೂ ಕೊಡ್ಬೋದು, ವರ್ಷಾನಂತರನೂ ಕೊಡ್ಬೋದು, ಜನ್ಮಾನಂತರನೂ ಕೊಡ್ಬೋದು. ಆ ಕರ್ಮದ ಹೆಂಗೆ ಭೋಗ ಇರ್ತದೆ ಹೇಳಕ್ಕೆ ಬರಂಗಿಲ್ಲ. ಹೆಂಗ್ರಿ ಅಂತ ನೀವು ಅಂದ್ರೆ, ಈಗ ನೀವು ಈ ಪಾಠ ಬಿಟ್ಕೊಳ್ಳೆ ಹೋರಿ, ದಾರಿ ಹಿಡ್ದು ಯಾರು ಹೋಗ್ತಿರಂದ್ರೆ ಅವ್ರಿಗೊಂದು ಅಶ್ಲೀಲ್ ಬೇಗಳ ಬೈರಿ ನೀವು. ಬೈರಿ ಅಲ್ಲಿ ಇದು ನಿಮ್ಮ ವಾಣಿಯಿಂದ ಆಗಿರ್ತಕ್ಕಂಥ ಕರ್ಮ, ಹೌದಿಲ್ಲ? ಏನ್ರಿ ಅವ್ರಿಗೊಂದು ಹೊಲಸು ಬೈರಿ ನೀವು. ಬೈದ ಕೂಡಲೇ ಅದ್ರ ಫಲ ಎಂದು ಸಿಗ್ತದ? ಮುಂದಿನ ಸತ್ಸಂಗದಾಗ ಏನ್ರಿ ಶಿಬಿರ ತಕ್ಷಣವೇ ಏನಕ್ಕದಂತ ಕೇಳಿದ್ರೆ ತಕ್ಷಣವೇ ಗಾಡಿ ನಿಲ್ಲಿಸಿ, ಯಾಕೆ ನಿಂದೇನು ಸಂಬಂಧದ ಹಿಂಗೆ ಸುರುನತ್ತ. ಅದೇ ಸುಮ್ಮ ಹೋಗ್ತಾರೆ ಶರಣಾರ್ಥಿ ಅನ್ರಿ ನೀವು, ನಮಸ್ಕಾರಪ್ಪ ಅನ್ರಿ, ಅವ್ರು ನಿಮ್ಗೆ ಏನು ಮಾಡ್ತಾರೆ? ಮೈದು ಭೋಗ ಹೆಂಗಾಯ್ತು? ತಕ್ಷಣ, ಹೌದಲ್ಲ? ಕೆಲವು ಏನಂತ ಕೇಳಿದ್ರೆ ಹಿಂಗೂ ಭೋಗ ಸಿಗ. ಆ ಕರ್ಮದ ಗತಿ ಗಹನವು ಕರ್ಮಣ ಆಗತಿ. ಆ ಕರ್ಮ ಹೆಂಗೆ ಅನ್ನೋದು ಹಿಂಗ ಹಂಗ ಅಂತೇನೋ ಸೌಮ್ಯ ಒಂದು ಅಂದಾಜು ಕಟ್ಟಿ ನಾವು ಮಾತಾಡೋದು ಇಷ್ಟೇ. ಆದ್ರೆ ಅದು ಹಿಂಗೆ ಅಂತ ಹೇಳಕ್ಕೆ ಬರಂಗಿಲ್ಲ. ಕಾಲಾಂತರದಲ್ಲಿನೂ ಏನಂತ ಕೇಳಿದ್ರೆ ಆ ಭೋಗ ಬರುವುದು, ಹೌದಿಲ್ಲ? ಯಾವಾಗ ಶರಪಂಜರಿದ ಮೇಲೆ ಭೀಷ್ಮ ಪಿತಾಮಹ ಮಲಗಿಕೊಂಡಿದ್ರು, 7 ಜನ್ಮದವರಿಗೆ ಜ್ಞಾನ ಇತ್ತು. ಯಾರಿಗೆ? ಭೀಷ್ಮ ಪಿತಾಮನಿಗೆ. ಹಿಂದಿನ 7 ಜನ್ಮ, ಮುಂದಿನ 7 ಜನ್ಮದು ಇಷ್ಟೆಲ್ಲ ಜ್ಞಾನ ಇತ್ತು. ಆದರೆ ಯಾವ ಜನ್ಮದಲ್ಲಿನೂ ಕೂಡ ಅವ್ರು ಈ ಶರಪಂಜರಿ ಮೇಲೆ ಮಲಗುವಂಥ ಏನಂತ ಕೇಳಿದ್ರೆ ಕರ್ಮನೇ ಮಾಡಿತ್ತಿದ್ದಿಲ್ಲ ಅವ್ರು. ಅವಾಗ ಪರಮಾತ್ಮನಿಗೆ ಕೇಳಿದ, ಪರಮಾತ್ಮ ನಾ 7 ಜನ್ಮದ ವಿಚಾರ ಮಾಡಿ ನೋಡ್ತಾ ಇದ್ದೀನಿ, ಯಾವ ಜನ್ಮದಾಗೂ ನಾ ಇಂಥ ಪಾಪ ಮಾಡಿಲ್ಲ, ಆದರೆ ಇವತ್ತು ನಾ ಶರಪಂಜರಿ ಮೇಲೆ ಮಲ್ಕೊಂಡಿನಲ್ಲ, ಯಾಕೆ? ಇದು ಯಾವ ಕರ್ಮದ ಭೋಗ ಅಂತಂದಾಗ ಪರಮಾತ್ಮ ಸರ್ವಜ್ಞ. ಅವು 7 ಜನ್ಮದವೇನು ನಮಗೆ? 8 ಜನ್ಮ ಆಗ್ಯಾವ ಅನ್ನೋದು ಗೊತ್ತಿಲ್ಲ.
ಅವಾಗ ಸ್ವಲ್ಪ ಪಿತಾಮಹ ನೀವು ನೋಡ್ರಿ ಅಂತ ತಿಳ್ಕೊಂಡು ಹಿಂಗೇನು ತಲೆ ಮ್ಯಾಗ ಕೈ ಇಟ್ಟ. ಅವಾಗೇನಂತ ಕೇಳಿದ್ರೆ ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜಕುಮಾರನಾಗಿದ್ದ, ಯಾರು ಭೀಷ್ಮ. ಹಿಂಗೆ ರಥಾರೂಢವಾಗಿ ವಾಯು ವಿಹಾರಕ್ಕಾಗಿ ಹೊರಟಿದ್ದ. ಹೋಗುವ ಪ್ರಸಂಗದಲ್ಲಿ ಬಹಳ ಕರುಣಾಮೂರ್ತಿ ದಯಾವಂತನಾಗಿದ್ದ ಭೀಷ್ಮ ಆ ಜನ್ಮದಲ್ಲಿನೂ ಕೂಡ. ಆದ್ರೆ ಒಂದು ಓತಿಕಾಟ ಹಾದಿ ಮ್ಯಾಗ ಹಿಂಗೆ ಅಡ್ಡ ಬರ್ತಿತ್ತು. ಅವಾಗ ಸಾರ್ತಿಗೆ ಹೇಳಿ ರಥ ನಿಲ್ಲಿಸಿದ, ಕೆಳಗಿಳ್ದ. ಇದು ಗಾಲಿ ಬಾಯಾಗ ಸಿಕ್ಕು ಸಾಯಬಾರ್ದಂತ ತಿಳ್ಕೊಂಡು ಏನು ಮಾಡ್ದ, ತಂದೊಂದು ಬಾಣ ತೆಗೆದ. ಆ ಬಾಣಿಲಿ ಹಿಂಗೆ ನಾವು ಚಿಮ್ಮತೇವಲ್ಲ, ಹಂಗೇನಂತ ಕೇಳಿದ್ರೆ ಅದಕ್ಕೆ ಚಿಮ್ಮಿದ. ಅದು ಸಾಯಬಾರ್ದಂತ ಚಿಮ್ಮಿದವ, ಧರ್ಮ ಮಾಡಕ್ಕೆ ಹೋಗ್ಯಾನವ. ಆದ್ರೆ ಅದು ಒತ್ತಿಕಟ್ಟು ಹೋಗಿ ಎಲ್ಲಿ ಬಿತ್ತಂತ ಕೇಳಿ ಡಬ್ಗಳಿ ಮುಳ್ಳಿರ್ತಾವಲ್ಲ, ಆ ಡಬ್ಗಳಿ ಮುಳ್ಳಿನ ಮ್ಯಾಗ ಹೋಗಿ ಅದು ಹಂಗಾತ್ ಬಿತ್ತು. ಅವೆಲ್ಲ ಮುಳ್ಳು ಅದ್ರ ಬೆನ್ನಾಗ ಚುಚ್ಚುದು. ಯಾರ್ದು ಅವನಿಗೆ ಗುರ್ತಿಲ್ಲ ಅದು ಹೋಗಿ ಹೆಂಗೆ ಬಿದ್ದದ ಅನ್ನೋದು. ಇಟ್ಟದು ಚಿಮ್ಮದ, ಇನ್ನದು ಬದುಕ್ತದ ತಿಳ್ಕೊಂಡು ನೀವು ರಥಾರೂಢಾಗಿ ಹೋದ. ಆದ್ರೆ ಅದು ಏನಾಗ್ಯದ ಅಂತ ಕೇಳಿದ್ರೆ ಹೋಗಿ ಪುಣ್ಯ ಮಾಡಕ್ಕೆ ಹೋಗ್ಯಾನ, ಆಗ್ಯದೇನು ಪಾಪ ಗುರ್ತೈತಿಲ್ಲ. ಅದೇನಂತ ಕೇಳಿದ್ರೆ ಆ ಮುಳ್ಳು ನಟ್ಟು ಒದ್ದಾಡಿ 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 ಸತ್ತದು. ಅದ್ರ ಫಲ ಅದು ನೋಡಿದು ಅಂತಂದ. ಸುಮ್ಮನೆ ಯಾರಿಗೆ ಹೆಸರಲ್ಲೇನಂತ ಕೇಳಿದ್ರೆ ಬಟ್ ಮುರಿದು ಶ್ರಾಪಿಸಿದ್ರೆ ಏನೂ ಆಗೋಂಗಿಲ್ಲ. ಬತ್ತೇನು ಲಕ್ಷ್ಯಕ್ಕೆ ಅದು ನಾವು ಮಾಡಿದೇ ಕರ್ಮ. ಏನಂತ ಕೇಳಿದ್ರೆ ನಾವು ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ಹೇ ಗಿರಿಧರಿಯೇ ಅಂತ ಹೆಂಗೆ ದಾಸರಂದರಲ್ಲೋ, ಹಂಗೆ ನಾವು ಮಾಡಿದಂಥ ಕರ್ಮ ಏನದ ಆ ಕರ್ಮದೇ ಭೋಗ ನಮಗೆ ಭೋಗಿಸ್ಬೇಕಾಗ್ತದೆ. ಇರಲಿ, ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಸುಮ್ಮನೆ ಕರ್ಮ ಭೋಗ ಕೊಡದೆ ನಾಶ ಆಗುವುದಿಲ್ಲ, ಅದು ಭೋಗ ಕೊಟ್ಟೆ ಏನಂತ ಕೇಳಿದ್ರೆ ನಾಶ ಆಗ್ತದೆ. और प्रारब्ध कर्म का तो केवल फल के भोग करके ही नाश होवे है. ಇನ್ನು ಪ್ರಾರಬ್ಧ ಕರ್ಮ ಏನದಲ್ಲ, ಅದು ಅವ್ರು ಯಾರೇ ಇರಲಿ, ಜ್ಞಾನಿನೇ ಇರಲಿ ಅಜ್ಞಾನಿನೇ ಇರಲಿ, ಅವ್ರು ಯಾರ್ಯಾಕಿರುವಲ್ರು, ಆದ್ರೆ ಅವ್ರಿಗೆ ಅದು ಭೋಗ ಕೊಟ್ಟೆ ಏನಾಗ್ತದೆ ಅಂತ ಕೇಳಿದ್ರೆ ನಾಶ ಆಗ್ತದೆ. ಸುಮ್ಮನೆ ನಾಶ ಆಗುವುದು ಇಲ್ಲ. ಹೆಂಗೆ ನೋಡ್ರಿ ಕರ್ಮದ ಪ್ರಭಾವ ಹೆಂಗದ. ಪ್ರಾರಬ್ಧ ಕರ್ಮ ಕಾ ತೋ ಕೇವಲ ಫಲಕ್ಕೆ ಭೋಗ ಕರಿಕೆ ನಾಶ ಹೋಯ್, ತತ್ವಜ್ಞಾನ ಕರಿಕೆ ವಾ ವಿರೋಧಿ ಕರ್ಮ ಕರಿಕೆ ನಾಶ ಹೋತಾನೆ. ತತ್ವಜ್ಞಾನದಿಂದನೂ ಅದು ನಾಶ ಆಗಂಗಿಲ್ಲ. ಯಾವುದು ಪ್ರಾರಬ್ಧ ಕರ್ಮ. ಜ್ಞಾನಿಗಳಿಗೆ ಏನಂತ ಕೇಳಿದ್ರೆ ತಮ್ಮ ಸ್ವರೂಪದ ಜ್ಞಾನ ಆಗ್ಯದಂದ್ರೆ ಆ ಜ್ಞಾನದಿಂದ ಪ್ರಾರಬ್ಧ ಕರ್ಮ ನಾಶ ಆಗುವುದಿಲ್ಲ, ಆ ಜ್ಞಾನದಿಂದ ಸಂಚಿತ ಕರ್ಮ ನಾಶ ಆಗ್ತದೆ. ಮತ್ತೇನಂತ ಕೇಳಿದ್ರೆ ಆಗಾಮಿ ಕರ್ಮ ನಾಶ ಆಗ್ಬೋದು. ಆದ್ರೆ ಈ ಕರ್ಮ ಏನಂತ ಕೇಳಿದ್ರೆ ಯಾವುದು ಈಗ ಭೋಗ ಸನ್ಮುಖವಾಗಿರ್ತಕ್ಕಂಥ ಯಾವ ಪ್ರಾರಬ್ಧದ, ಈ ಪ್ರಾರಬ್ಧ ಉಂಡೇ ತೀರಿಸ್ಬೇಕಾಗ್ತದೆ. ಜ್ಞಾನಿ ಇದ್ರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಹೌದಿಲ್ಲ? ರಾಮಕೃಷ್ಣ ಪರಮಹಂಸರು ಅವ್ರಿಗೆ ಏನಂತ ಕೇಳಿದ್ರೆ ಇಲ್ಲಿ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಹೌದಿಲ್ಲ, ಕ್ಯಾನ್ಸರ್ ಆಗಿತ್ತು. ಅವ್ರಿಗೆ ಗುರ್ತಿತ್ತು. ಎಲ್ಲ ಭಕ್ತರಂತಿರು ಪೂಜ್ಯರೇ, ತಮ್ಗೆ ಕಾಲಿಕಾ ಮಾತಿದ ಏನಂತ ಕೇಳಿದ್ರೆ ತಮ್ಮ ಮ್ಯಾಲ ಕೃಪಾದ, ತಮ್ಮ ಮ್ಯಾಲ ಆಶೀರ್ವಾದ, ಆಕಿನ ನಿಮ್ಗೆ ಸಾಕ್ಷಾತ್ಕಾರ ಇದೆ. ಆ ತಾಯಿಗೆ ಸ್ವಲ್ಪ ಹೇಳ್ರಿ ಇದು ಕಡಿಮೆ ಆಗಲಿ ಅಂದು. ಅವ್ರಂದ್ರು ಏನೋ ಈಗ ನಾ ಹೇಳ್ದೆ ಆಯ್ತಂದ ತಥಾಸ್ತು ಅಂದ್ರೆ ಈಗ ಮತ್ತೆ ಅದಕ್ಕೊಂದು ಜನ್ಮ ತಗೋಬೇಕಾಗ್ತದೆ ನನಗೆ. ಯಾಕದು ಭೋಗ ಉಂಡೆ ತೀರಿಸ್ಬೇಕಾಗ್ಯದ ಈ ಜನ್ಮಿಲ್ಲ. ಮತ್ತು ಅದಕ್ಕಾಗಿ ಈ ಭೋಗ ಉಣಕ್ಕೆ ಮತ್ತೆ ಪುನಃ ನನಗೆ ಹುಟ್ಟಿ ಬರಿಬೇಕಾಗ್ತದೆ. ಇದು ಪ್ರಾರಬ್ಧ ಕರ್ಮ, ಏನು ಮಾಡೋಕ್ಕಾಗಂಗಿಲ್ಲ, ಇದು ಉಂಡೆ ತೀರಿಸ್ಬೇಕಾಗ್ಯದ, ನಾ ಉಂಡೆ ತೀರ್ತೀನಿ ಅಂದರು. ಯಾರು? ಹೆಂಗಿರ್ತದೆ ನೋಡ್ರಿ. ಮತ್ತು ಇನ್ನೊಂದು ಏನಂತ ಕೇಳಿದ್ರೆ ಅವ್ರದ್ದು ಅಪ್ಪೋಳ್ದು ಪರಮಹಂಸರದು ಇನ್ನೊಂದು ಜಿಲೇಬಿ ಮ್ಯಾಗ ಭಾಳ ಪ್ರೀತಿ ಅಂತ ಅವ್ರದ್ದು. ಯಾರ್ದ್ರಿ? ಪರಮಹಂಸರದು. ಹಿಂಗೆ ಪ್ರವಚನ ಇತ್ತು ನಡೆದಾಗ ಯಾರೇ ಭಕ್ತರು ಜಿಲೇಬಿ ತರ್ತಾರ ಅನ್ನೋದು ಅವ್ರಿಗೆ ಗುರ್ತಿತ್ತು. ಅಪ್ಪಗಳು ಜಿಲೇಬಿ ಅಂದ್ರೆ ಭಾಳ ಇಷ್ಟ ಅಂತ ತಿಳ್ಕೊಂಡು ಯಾರೇ ಅವ್ರು ಬಂದು ಹಿಂಗೆ ಒಳಗೆ ಹೋಗಿ ಬಂದ್ರೆ ಅವ್ರ ರೂಮ್ದಾಗ ಅಂದ್ರೆ ಪ್ರವಚನ ಒಂದು ಸ್ವಲ್ಪ ಬರ್ತದೆ ತಡ್ರಿ ಅಂತ ಹೇಳ್ತ ಹಿಂಗೆ ವ್ಯಾಸಪೀಠ ಇಳ್ದೇನಂತ ಕೇಳಿದ್ರು ಒಳಗೆ ಹೋಗಿ ಒಂದೆರಡು ಜಿಲೇಬಿ ತಿಂದು ಬಂದು ಮತ್ತೆ ಪ್ರವಚನ ಹೇಳವ್ರತ್ತ. ಇದು ವಿವೇಕಾನಂದರಿಗೆ ಗುರ್ತಾಯ್ತು. ಗುರ್ತಾಗನ ಇದು ಸ್ವಲ್ಪ ಸರಿ ಅನಿಸುವಲ್ದು ಯಾರಿಗೆ? ವಿವೇಕಾನಂದರಿಗೆ. ಅಪ್ಪಗಳು ಹಿಂಗ್ಯಾಕೆ ಮಾಡ್ತಾರೆ ಜನ ಇಷ್ಟೆಲ್ಲ? ಹೌದು ನೋಡಿ ಜಿಲೇಬಿ ಬತ್ತಂದ್ರೆ ಹೆಂಗೆ ಹೋಗ್ತಾರೆ ನೋಡತ್ತ. ಇನ್ನೇನು ಕೇಳಿದ್ರೆ ಒಂದು ದಿವಸ ಅಂದ್ರಂತ ವಿವೇಕಾನಂದರು, ಏನ್ರಪ್ಪ ನೀವು ಹಿಂಗೆ ಯಾರೇ ಜಿಲೇಬಿ ಥರನ ಪ್ರವಚನ ನಡ್ಕ ಬಿಟ್ಟು ಹೋಗಿ ಜಿಲೇಬಿ ತಿಂದು ಬರ್ತೀರಿ ನೀವು, ಆದ್ರೆ ಇಲ್ಲಿ ಬಂದು ಶ್ರೋತಾ ಜನ ನೋಡು ಅಪ್ಕೊಂಡು ನೋಡು ಎಲ್ಲ ಸಂಸಾರ ಸುಳ್ಳತ್ತ, ಅದು ಸುಳ್ಳತ್ತ, ಇದು ಬಿಡೋತ್ತಾರ, ಅದು ಬಿಡೋತ್ತಾರ, ಮತ್ತು ತಾವಿದ್ರೆ ಜಿಲೇಬಿ ಬಂದ್ರೆ ಓಡಿ ಹುಡುಗರಂಗೆ ಒಳಗೆ ಹೋಗಿ ತಿಂದು ಬರ್ತಾರೆ. ಹೆಂಗಿದು ಅಂತಂದ್ರತ್ತ. ಇಷ್ಟು ಅಂದ್ಕೊಳ್ಳೇನಂತ ಕೇಳಿದ್ರೆ ಹೀಗೇನಪ್ಪ ಅಂತಂದ್ರತ್ತ. ಯಾರು?
ಪರಮಹಂಸರು. ಅದೇ ಒಂದು ಏನಂತ ಕೇಳಿದ್ರೆ ಆ ಒಂದು ಆಶಾದಿಂದೇ ಅವರು ಉಳ್ಕೊಂಡಿದ್ರು. ಯಾರು? ಪರಮಹಂಸರು. ಇದು ನಮಗೇನು ಗುರ್ತ? ನಮ್ಗೆ ಎಷ್ಟು ನಮ್ಮ ಬುದ್ಧಿಗೆ ಎಷ್ಟು ತಿಳಿದಟ್ಟು ನಾವು ಮಾತಾಡೋರಲ್ಲ. ಅವಾಗ ಏನಂತ ಕೇಳಿದ್ರೆ ಹಿಂಗೆ ವಿವೇಕಾನಂದರ ಸಲಹೆ ಕೊಟ್ಟ ಬಳಿಕ ಆಯ್ತಪ್ಪ ನಾಳೆ ನಡೆದು ತಿನ್ನೋದಿಲ್ಲ ಅಂತಂದ್ರತ್ತ ಮರುದಿವ್ಸ ಶರೀರ ಬಿಟ್ಟಿರತ್ತ ಅವರು. ಯಾಕೆ? ಅದ್ರ ಮೇಗೆ ಬದುಕಿದ್ರು ಅವರು, ಆಶಯದ ಮೇಗೆ. ಹಿಂಗೆ ಕೆಲವೊಂದು ಅಟ್ಟು ತಿಂದು ಬಂದ್ರೇನೈತಿ ಇಷ್ಟು ಪ್ರಯೋಜನ ಆಗ್ತದಲ್ಲ ಸಾಧಕರಿಗೆ. ನನ್ನ ಉಪದೇಶ ಅವ್ರಿಗೆ ಏನಂತ ಕೇಳಿದ್ರೆ ಜ್ಞಾನೋಪದೇಶ ಆಗ್ತದಲ್ಲ ಅಂತಂದು ಅವ್ರು ಅದಕ್ಕಾಗಿ ಬದುಕಿದ್ರು, ಜಿಲೇಬಿಗಾಗಿ ಬದುಕಿಲ್ಲ. ಮತ್ತು ಇಲ್ಲಾದ್ರೆ ಇವತ್ತರದ್ದು ಇವು ಮಂಡ ತೆಲಿಗಳು ಎಕಡೆ ಹೋತಾವ ಹೇಳಕ್ಕೆ ಬರಂಗಿಲ್ಲ. ಇವೇನಂತ ಕೇಳಿದ್ರೆ ಇವಕ್ಕೆ ಮೋಕ್ಷ ಅಂತೂ ಆಗಂಗಿಲ್ಲ. ಇವು ಸಾಯಿ ತನಕ ಇದೇ ಮಾಡಾವ, ಇವು ಇಂಥವು ಇರ್ತಾವ. ಹೌದಿಲ್ಲ? ಅದಕ್ಕೆ ಯಾಕೆ ಮಹಾತ್ಮರ ಸ್ಥಿತಿಗತಿ ಹೆಂಗಿರ್ತದೆ ಹೇಳಕ್ಕೆ ಬರಂಗಿಲ್ಲ. ಯಾವ ಹುತ್ತಿನೊಳಗೆ ಎಂಥ ಹಾವು ಇರ್ತದೆ ಹೇಳಕ್ಕೆ ಬರಂಗಿಲ್ಲ. ಸುಮ್ಮ ಕೈ ಮುಗಿಬೇಕು, ಅವ್ರಿಗೆ ಏನು ಅನ್ನಕ್ಕೆ ಹೋಗಬಾರ್ದು. ಅವ್ರವ್ರ ಸ್ಥಿತಿಗತಿ. ಹೌದಿಲ್ಲ? ಹಾಗಿದು ಕರ್ಮ ಘನೋಕರ್ಮಣಾಗತಿ, ಕರ್ಮದ ಗತಿ ಬಹಳ ಘನವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ಪ್ರಾರಬ್ಧ ಕರ್ಮ ಇದು ತತ್ವಜ್ಞಾನದಿಂದ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಪ್ರಾಯಶ್ಚಿತ್ ಕರ್ಮದಿಂದನೂ ಕೂಡ ಅದೇನಾಗೋದಿಲ್ಲ, ನಾಶ ಆಗೋದಿಲ್ಲ. ಅದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾರೆ ನೋಡಿ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನೋಡ್ರಿ, ಗುರ್ತಾಕ್ಕದ. ಇಸ್ ಪುರುಷನೇ ಕರ್ಯಾ ಹುವಾ ಶುಭ ಕರ್ಮ ವಾ ಅಶುಭ ಕರ್ಮ ಅವಶ್ಯ ಭೋಗ್ತಾ ಹೈ. ಈ ಪುರುಷ ಮಾಡಿದಂಥ ಶುಭ ಕರ್ಮನೇ ಆಗಿರಲಿ ಅಶುಭ ಕರ್ಮನೇ ಆಗಿರಲಿ, ಅಂದ್ರೆ ಪುಣ್ಯವೇ ಆಗಿರಲಿ ಅಥವಾ ಪಾಪವೇ ಆಗಿರಲಿ, ಅವಶ್ಯವಾಗಿ ಅದು ಭೋಗಿಸ್ಲೇಬೇಕಾಗ್ತದವನಿಗೆ. ಕಲ್ಪಕೋಟಿ ಶತೈರಪಿ ಅಂದ್ರೆ ಕಲ್ಪಕೋಟಿ ಅಂದ್ರೆ ಕಲ್ಪ ಶತಕೋಟಿ ಏನಂತ ಕೇಳಿದ್ರೆ ಜನ್ಮಗಳು ತಾಳಿದ್ರು ಕೂಡ ಅಷ್ಟು ಏನಂತ ಕೇಳಿದ್ರೆ ಕಾಲ ಕಳೆದು ಹೋದ್ರು ಕೂಡ ಆ ಕರ್ಮ ಉಂಡೇ ತೀರಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಭೋಗತೆ ವಿನಾಶೋ ಕರ್ಮನಾಶೋತಾನೆ. ಅದಕ್ಕೆ ಈ ಪ್ರಾರಬ್ಧ ಕರ್ಮ ಭೋಗದ ಹೊರತಾಗಿ ಮತ್ತೆ ಯಾವ ಉಪಾಯದಿಂದನೂ ಕೂಡ ಏನಾಗುವುದಿಲ್ಲ ಅಂತ ಕೇಳಿದ್ರೆ ನಾಶ ಆಗುವುದಿಲ್ಲ ಅಂತ ಹೇಳ್ತಾರೆ. ಇತ್ಯಾದಿಕ ವಚನತ್ತು ಭೋಗ ಕರಿಕೆ ತಾ ಕರ್ಮಕ ನಾಶವೇ. ಈಗ ಅನೇಕನಪ್ಪ ಅಂತ ಕೇಳಿದ್ರೆ ಮಾತುಗಳದಿಂದ ವಚನಗಳದಿಂದ ಆ ಶ್ರುತಿ ಸ್ಮೃತಿಗಳ ವಿಚಾರದಿಂದ ಈ ಯಾವೇನಂತ ಕೇಳಿದ್ರೆ ಪ್ರಾರಬ್ಧ ಕರ್ಮ ಭೋಗದಿಂದಲೇ ಏನಂತ ಕೇಳಿದ್ರೆ ಆ ಕರ್ಮ ನಾಶವಾಗ್ತದ, ಮತ್ತೆ ಅದರಿಂದಲೂ ನಾಶ ಆಗುವುದಿಲ್ಲ. ಇದು ಪ್ರಾರಬ್ಧ ಕರ್ಮನೇ. ಜ್ಞಾನಿಗಳಂತಾರ ಅವ್ರಿಗೆ ಯಾಕೆ ಇಂಥದ್ದಾಗಬೇಕು, ಅವ್ರು ಯಾಕೆ ಅಮಾಸಿ ದಿನ ಸಾಯ್ಬೇಕು, ಜೀವಂತಕ್ಕೆ ಏನಂತ ಕೇಳಿದ್ರೆ ಕುಡ್ದೆಲ್ಲ ಏನು ಮಾಡ್ಯಾನಂತ ಕೇಳಿದ್ರೆ ಮನಿ ಬರ್ಬಾದ್ ಮಾಡ್ಯಾನ, ಹೆಂಡ್ರ ಮಕ್ಕಳು ಒತ್ತಾಟ ಇವ ಒತ್ತಾಟ, ಶಿವರಾತ್ರಿ ದಿನ ಸತ್ರೆಪ್ಪ. ನೋಡೋ ಎಂಥ ಪುಣ್ಯವಂತವ. ಒಬ್ಬ ಜ್ಞಾನಿ ಏನಂತ ಕೇಳಿದ್ರೆ ಎಂದು ಸತ್ತ, ಅಮಾವಾಸ್ಯೆ ದಿವಸ ಸತ್ತಪ್ಪ. ಅಮ್ಮ ನೋಡು ಇಟ್ಟೆಲ್ಲ ಶಾಸ್ತ್ರ ಪುರಾಣ ಪೂಜೆ ಪುರಸ್ಕಾರ ಏನು ಮಾಡೋದು, ಸತ್ತ ನೋಡು ಅಮಾವಾಸ್ಯೆ ದಿನ. ನೋಡವ ಕುಡಿದ್ರು ಹರ್ಕತ್ತಿಲ್ಲ, ಶಿವರಾತ್ರಿ ದಿನ ಸತ್ತವ. ಹಿಂಗೆ ನಮ್ಮ ತಲೆಯಾಗ ಹಿಂಗೇನಂತ ಕೇಳಿದ್ರೆ ಅದು ಕರ್ಮದ ಗತಿ ಅದದು. ಅದು ಯಾರ್ದೇನಪ್ಪ ಅಂತ ಕೇಳಿದ್ರೆ ಇದೇ ಇಲ್ಲ, ಬತ್ತಿಲ್ಲ ಲಕ್ಷಕ್ಕೆ. ಇತ್ಯಾದಿಕ ವಚನತ್ತು ಭೋಗ ಕರಿಕೆ ತಾ ಕರ್ಮಕ ನಾಶ ಕಹೆ. ಹೀಗೇನಂತ ಕೇಳಿದ್ರೆ ಭೋಗದಿಂದಲೇ ಆ ಕರ್ಮದ ನಾಶ ಆಗ್ತದಂತ ಅನೇಕ ವಚನಗಳಿಂದ ಹೇಳಲಾಗಿದೆ. ಪ್ರಾಯಶ್ಚಿತ್ತೈರ ಪೈತ್ಯೇನೋ ಯಜ್ಞದಾನ ಕೃತಂ ಭವೇತ್. ನೋಡ್ರಿ ಅರ್ಥ ನೋಡ್ರಿ ಇದಕ್ಕೆ. ಅಜ್ಞಾನ ಕರಿಕೆ ಕರ್ಯಾ ಜೋ ಪಾಪ ಹೇ ಸೋ ಪಾಪ ಪ್ರಾಯಶ್ಚಿತ್ ಕರಿಕೆ ನಿವೃತ್ತ ಹೋವೆ. ಇನ್ನು ಅಜ್ಞಾನ ಕರಿಕೆ ಅಂದ್ರೆ ಅಜ್ಞಾನ ಮೂಲಕವಾಗಿ ಆಗಿರ್ತಕ್ಕಂಥ ಯಾವ ಕರ್ಮ ಅದಕ್ಕೇನಂತ ಕರಿತಾರೆ ಅಂತ ಕೇಳಿದ್ರೆ ಅಜ್ಞಾತ ಕರ್ಮ. ಅದಕ್ಕೆ ಅಜ್ಞಾತ ಪಾತಕ ಅಂತ ಕರೆದಾರೆ ಶಾಸ್ತ್ರದಲ್ಲಿ. ಈಗ ನೀವೇನಂತ ಕೇಳಿದ್ರೆ ಅದಕ್ಕೆ ಹೊಡಿಬೇಕಂತ ನಿಮ್ಮ ಮನುಷ್ಯನೊಳಗಿಲ್ಲ, ಸಹಜ ನಡೆದು ಹೊಂಟಿರಿ. ಒಂದು ಇರಿವಿ ಬತ್ತಪ್ಪ ನಿಮ್ಮ ಕಾಲು ತೆಳಗೆ, ಅದ್ರ ಮ್ಯಾಗ ಕಾಲು ಕೊಟ್ರಿ, ನಿಮ್ಗೆ ಗುರುತೂ ಇಲ್ಲ, ಸತ್ತಿಲ್ಲದು. ಇದು ಪಾಪನೋ ಪುಣ್ಯನೋ? ಪಾಪ. ಇದು ಪಾಪನೇ ಆಗ್ಯದ, ಆದ್ರೆ ಬುದ್ಧಿ ಪುರಸ್ಕಾರ ಮಾಡಿಲ್ಲವ, ಅದಕ್ಕೆ ಹೊಡಿಬೇಕಂತ ಒಂದು ವಿಚಾರ ಇರಲಿಲ್ಲ. ಆದ್ರೆ ಸಹಜ ಹೋತಾ ಏನಂತ ಕೇಳಿದ್ರೆ ಅದಕ್ಕೆ ತುಳ್ದಾನ ಅದು ಸತ್ತದ. ಇದಕ್ಕೆ ಯಾವ ಪಾಪ ಅನ್ಬೇಕಂತ ಕೇಳಿದ್ರೆ ಅಜ್ಞಾತ ಪಾತಕ. ಇದು ಎಂಥ ಪಾತಕ? ಅಜ್ಞಾತ. ಇದೇನಂತ ಕೇಳಿದ್ರೆ ಪ್ರಾಯಶ್ಚಿತ್ತದಿಂದ ಹೋಗ್ತದ. ಪ್ರಾಯಶ್ಚಿತ್ತದಲ್ಲಿ 2 ಪ್ರಕಾರ ಅದ. ಇದೆಲ್ಲ ಕರ್ಮದ ವಿಚಾರ ಸಾಗರದಲ್ಲಿ
ಎರಡನೇ ತರಂಗದಲ್ಲಿ ಇದೆಲ್ಲ ವಿಚಾರ ಬಂದದ. ಕರ್ಮ, ವಿಹಿತ, ನಿಷಿದ್ಧ. ಆ ನಿಷಿದ್ಧ ಕರ್ಮ ಅದು ಒಂದೇ. ವಿಹಿತ ಕರ್ಮದಲ್ಲಿ 4 ಪ್ರಕಾರ: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ ಕರ್ಮ, ಮತ್ಯಾವುದು? ಕಾಮ್ಯ ಒಂದು ಬಿಟ್ಟರೆ ಅಲ್ಲ, ಹೌದಿಲ್ಲ? ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ್ತ. ಎಷ್ಟದು ಅಂತ ಕೇಳಿದ್ರೆ 4. ಇವು ವಿಹಿತ ಕರ್ಮಗಳು. ನಿತ್ಯ ಕರ್ಮ ದಿನನಿತ್ಯ ನಿಮ್ಮ ಧರ್ಮಾನುಸಾರವಾಗಿ ನಿಮ್ಮ ಧರ್ಮದಲ್ಲಿ ನಿಮ್ಮ ಗುರುಗಳು ಏನು ಹೇಳ್ಯಾರ ಆ ಕರ್ಮ ಮಾಡೋದು. ಇದಕ್ಕೆ ಯಾವ ಕರ್ಮ ಅಂತ ಕರೀತಾರೆ? ನಿತ್ಯ ಕರ್ಮ. ಯಾಕ್ರಿ ಎಂದರೆ ಮಾಡೋದು ನಡೆಯಂಗಿಲ್ಲೇನ್ರಿ? ನಡೀತದೆ. ಯಾವಾಗ ನಡೀತದೆ? ನೀ ಎಂದರೆ ಮುಂಡ್ರು ನಡೀತದೆ. ನೀನು ಎಂದರೆ ಮುಣು, ಹಂಗೆ ಎಂದರೆ ನಿತ್ಯ ಕರ್ಮ ಮಾಡು. ದಿನ ಹಂಗೆ ಮಾಡುದ್ರಿ ಅಂತ ಮತ್ತೆ ದಿನ ಹೆಂಗೆ ಉಣ್ಬೇಕ್ರಿ? ಹೌದಿಲ್ಲ? ಇಂಥ ಬಾಲಿಷ್ಯ ಮಂದಿ ಇರ್ತದೆ. ಹೌದಿಲ್ಲ? ಅದಕ್ಕೇನಂತ ಕೇಳಿದ್ರೆ ನಿತ್ಯ ಕರ್ಮ. ದಿನನಿತ್ಯ ಏನಂತ ಕೇಳಿದ್ರೆ ನೀವು ಯಾವ ಧರ್ಮದಲ್ಲಿರೋ ಹುಟ್ಟ್ರಿ ಅದು ಇದು ಅನ್ನಂಗಿಲ್ಲ. ನಿಮ್ಮ ಧರ್ಮದಲ್ಲಿ ಹೇಳಿದಂಥ ಯಾವ ನಿತ್ಯ ಕರ್ಮದ ಆ ಕರ್ಮ ನೀವು ಮಾಡಲೇಬೇಕು. ನೈಮಿತ್ತಿಕ ಕರ್ಮ. ನೈಮಿತ್ತಿಕ ಏನಂತ ಕೇಳಿದ್ರೆ ಗ್ರಹಣ, ಶ್ರಾದ್ದ, ಇವೇನು ಕರ್ಮಗಳು ಬರ್ತಾವಲ್ಲ, ಇದು ಒಂದು ನಿಮಿತ್ತದಿಂದ ಮಾಡಲ್ಪಡುವಂಥ ವಿಹಿತ ಕರ್ಮ. ಅದಕ್ಕೆ ಏನಂತ ಕರೀತಾರೆ? ನೈಮಿತ್ತಿಕ ಕರ್ಮ. ಮೊನ್ನೆ ಗುರು ಪೌರ್ಣಿಮೆ ಮಾಡಿದೆವು. ಏನು ಪ್ರತ್ಯೇಕ ಹುಣ್ಣಿಮೆ ಗುರು ಪೌರ್ಣಿಮಾ ಇಲ್ಲ. ಅದಕ್ಕೆ ಯಾವ ಕರ್ಮ ಅಂತಾರೆ? ನೈಮಿತ್ತಿಕ ಕರ್ಮ ಅಂತ ಕರಿತಾ ಇದ್ದಾರೆ. ಹೀಗೇನಂತ ಕೇಳಿದ್ರೆ ಇದು ನೈಮಿತ್ತಿಕ ಕರ್ಮ. ಇನ್ನು ಕಾಮ್ಯ ಕರ್ಮ ಏನ್ರ ಏನಂತ ಕೇಳಿದ್ರೆ ಆಶಯದಿಂದ, ನೋಡಮ್ಮ ನೀ ಏನಂತ ಕೇಳಿದ್ರೆ ನೀ ಸಿದ್ಧಾರೂಢಪ್ಪನ ಮಠಕ್ಕೆ ಏನಂತ ಕೇಳಿದ್ರೆ ನೀ ಒಂದು 11 ಸೋಮವಾರ ಬಾ, ದಿನ ಏನಂತ ಕೇಳಿದ್ರೆ ನೀನು ಚರಿತ್ರೆ ಪಾರಾಯಣ ಮಾಡು. ಒಂದೇನಂತ ಕೇಳಿದ್ರೆ 11 ಸಲ ಪಾರಾಯಣ ಮುಗಿಸು. ಪೂರ್ತಿ ಏನಂತ ಕೇಳಿದ್ರೆ ಚರಿತ್ರೆ ಪಾರಾಯಣ ಮಾಡು. ನಿಂದೇನು ಅಪೇಕ್ಷೆ ಅದಲ್ಲ ಅವೆಲ್ಲ ಈಡೇರ್ತಾವಂತ ಹೇಳ್ತ. ಇದು ಯಾವ ಕರ್ಮ? ಇದು ಕಾಮ್ಯ ಕರ್ಮ. ಹೌದಿಲ್ಲ? ಇದು ಕಾಮ್ಯ ಕರ್ಮ ಅಂತ ಕರೀತಾರೆ. ಹೀಗೆಲ್ಲ ಇದು ಸುಮ್ಮೊಂದು ಉದಾಹರಣೆ. ಇದರಂತೆ ಉಳಿದದೆಲ್ಲ ಕಾಮ್ಯ ಕರ್ಮಗಳು. ಇನ್ನು ಇದು ಆದಮೇಲೆ ಪ್ರಾಯಶ್ಚಿತ್ ಕರ್ಮ. ಸಾಧಾರಣ ಪ್ರಾಯಶ್ಚಿತ್ತ, ಅಸಾಧಾರಣ ಪ್ರಾಯಶ್ಚಿತ್. ಅಜ್ಞಾತ ಪಾತಕಗಳು ನಾಶ ಆಗ್ಬೇಕಾದ್ರೆ ಅದಕ್ಕೆ ಸಾಧಾರಣ ಪ್ರಾಯಶ್ಚಿತ್ ಹೇಳ್ಯಾರ. ಅವು ಯಾವುವು ಅಂತ ಕೇಳಿದ್ರೆ ಸಾಧಾರಣ ಪ್ರಾಯಶ್ಚಿತ್ ಕರ್ಮ: ಈಶ್ವರ ನಾಮೋಚ್ಚಾರಣೆ ಮತ್ತು ತೀರ್ಥಾಟನೆ, ಮತ್ತೇನಂತ ಕೇಳಿದ್ರೆ ಪವಿತ್ರವಾಗಿರ್ತಕ್ಕಂಥ ತೀರ್ಥದಲ್ಲಿ ಸ್ನಾನ ಮಾಡೋದು. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಗುರುತಿಲ್ಲದೆ ಆಗಿರ್ತಕ್ಕಂಥ ಯಾವ ಪಾಪಗಳದ. ಎಷ್ಟು ಪಾಪ ರೀ, ಭಾಳ ಅಕ್ಕವ. ಹೌದಿಲ್ಲ? ಹಿಂಗೆ ಎಷ್ಟು ಕೈ ಬೀಸಿದ್ರೆ ಎಷ್ಟೋ ಜಂತುಗಳು ಸತ್ತಾವ. ನೀರು ಕುಡಿದ್ರೆ ಜಂತುಗಳು ಸಾಯ್ತಾವ. ಊಟ ಮಾಡಿದ್ರೆ ಅದಕ್ಕೆ ಆ ಜೈನ ಧರ್ಮದಲ್ಲಿ ಏನು ಹಾಕ್ಕೋತಾರೆ? ಮಾಸ್ಕ್ ಹಾಕ್ಕೋತಾರೆ ನೋಡ್ರಿ. ಹೌದಿಲ್ಲ? ಮಾಸ್ಕ್ ಹಾಕ್ಕೋತಾರಲ್ಲ ಅವರು. ಅದು ಯಾಕೆ ಹಾಕ್ಕೋತಾರೆ ಅವರು? ಜೀವ ಜಂತುಗಳು ಸಾಯಬಾರ್ದು, ಉಸಿರಾಟದಲ್ಲಿ ಅವು ಬರಬಾರ್ದು, ಸಾಯಬಾರ್ದು ಅಂತ ಅದು ಹಾಕಿರ್ತಾರೆ ಮಾಸ್ಕ್. ಆಯ್ತಾ? ರಾತ್ರಿ ಊಟ ಸೂರ್ಯಾಸ್ತ ಆದಮೇಲೆ ಅವರು ಊಟ ಮಾಡಂಗಿಲ್ಲ. ಸೂರ್ಯಾಸ್ತದ ಒಳಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಕೆಲವೊಂದು ಹಿಂಗೇನಂತ ಕೇಳಿದ್ರೆ ಅಹಿಂಸೋ ಪರಮೋ ಧರ್ಮ ಅಂತೇಳಿ ಅವ್ರು ಅದಕ್ಕೆ ಅಹಿಂಸಕ್ಕೆ ಏನಂದ್ರೆ ಧರ್ಮ ಅಂತ ತಿಳಿದ್ರೆ ಆ ರೀತಿಯಾಗಿ ಏನಂತ ಕೇಳಿದ್ರೆ ಆಚರಣೆ ಮಾಡ್ತಾರೆ. ಆದರೂ ಕೂಡ ಅದು ಎಷ್ಟೇ ಮಾಡ್ತಾರಂದ್ರೂ ಕೂಡ ಆದ್ರೆ ಹತ್ಯೆ ಆಗತ್ತವೆ ಇಲ್ಲ ಅಂತ ಇಲ್ಲ. ಆದ್ರೆ ಇಷ್ಟರೇ ಅವ್ರದ್ದು ಏನಂತ ಕೇಳಿದ್ರೆ ಕಲ್ಪನೆ ರೀ ಮಾಡ್ಯಾರಲ್ಲ ಹಿಂಗೆ ಹಾಕದನು, ಇಷ್ಟ ಪ್ರಯತ್ನ ಮಾಡ್ಯಾರ. ಅದು ಸ್ತುತ್ಯ ಬತ್ತಿಲ್ಲ ಲಕ್ಷಕ್ಕೆ. ಇವಕ್ಕೆಲ್ಲ ಏನಂತ ಕರೀತಾರೆ? ಅಜ್ಞಾತ ಪಾತಕ ಅಂತ ಕರೀತಾರೆ. ಇವು ನಮ್ಗೆ ಗುರ್ತಿಲ್ಲದೆ ಆಗಿದಂಥ ನಿಷಿದ್ಧ ಕರ್ಮಗಳು. ಇವು ನಾಶ ಆಗ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಏನು ಮಾಡ್ಬೇಕಂತ ಕೇಳಿದ್ರೆ ನಾಮೋಚ್ಚಾರಣೆ, ಮತ್ತೇನಂತ ಕೇಳಿದ್ರೆ ತೀರ್ಥ ಸ್ನಾನ ಮತ್ತು ಕ್ಷೇತ್ರಾಟನೆ, ಇವೆಲ್ಲ ಪುಣ್ಯ, ದಾನ, ಧರ್ಮ, ಇವು ಮಾಡೋಣದ್ರಿಂದ ಏನಕ್ಕದಂತ ನಮಗೆ ಗುರುತಿಲ್ಲದೆ ಯಾವ ಪಾಪಕರ್ಮಗಳದ ಅವಕ್ಕೆ ಇವು ಪ್ರಾಯಶ್ಚಿತ್ತ. ಇನ್ನು ಅಸಾಧಾರಣ ಪ್ರಾಯಶ್ಚಿತ್: ಬೆಕ್ಕಿನ ಅಂಜಲ ತಿನ್ನಬಾರ್ದು, ತಿಂದ್ರ ಪಾಪದ. ಅಯ್ಯೋ ಗಡಿಗೆ ತುಂಬ ಹಾಲದವ, ಬೆಕ್ಕ ಬಾಯಕದು, ಇಟ್ಟೆಲ್ಲ ಒಯ್ದು ಚೆಲ್ಲುದೇನು, ಅದಕ್ಕೇನಾಗ್ತದ? ಕಾಸ್ದ್ರೈತು ಮತ್ತವಮ್ಮ ತಗೋ. ಆದ್ರೆ ಅದು ಪಾಪ. ಅದೇನದಂತ ಕೇಳಿದ್ರೆ ಪಾಪ. ಅದಕ್ಕೆ ನಮಗೊಬ್ರು ತಿವಾರಿ ಸರ್ ಅಂತ ಹೇಳಿದರು. ನಾವು ಹೈಸ್ಕೂಲ್ ಓದುವಾಗ ಮಾರ್ವಾಡಿ ಪೈಕಿ ಅವರು, ಮಾರ್ವಾಡಿ ಬ್ರಾಹ್ಮಣರವರು, ಭಾಳ ವಿದ್ವಾಂಸರು. ದಿನನಿತ್ಯನಕ್ಕೆ ಶ್ರೀಮದ್ ಭಾಗವತ್ ಮಹಾಪುರಾಣದ ಏನು ಮಾಡ್ತಿರಂತ ಪಾರಾಯಣ ಮಾಡ್ತಿದ್ರು ಅವ್ರು. ನಾವು ಹೆಂಗೆ ಸಿದ್ಧಾರೂಢ ಚರಿತ್ರೆ ಪಾರಾಯಣ ಮಾಡ್ತೀವಿ. ಅವ್ರ ಸಹಜ ಇದ್ರ ಬಗ್ಗೆ ಹೇಳಿದರು. ಆ ಬೆಕ್ಕಿನ ಎಂಜಲ್ ತಿಂದ್ರೆ ಅದು ಅಧರ್ಮ ಆಯಿತು, ಪಾಪ ಆಯಿತು. ಇನ್ನು ಈ ಪಾಪ ಕಳ್ಕೊಬೇಕಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಹೇಳಿದ್ರು. ಒಂದು ಯಜ್ಞ ಮಾಡ್ಬೇಕತ್ತ. ಏನು ಮಾಡಬೇಕು? ಒಂದು ಯಜ್ಞ ಮಾಡ್ಬೇಕಂತ ಹೇಳಿದ್ರು. ಅವಾಗದು ಸಾಧಾರಣವಾಗಿದು
ಯಾವಾಗಿಂದ ಮಾತನ್ನ ಹೇಳ್ತೀನಿ ಅಂತ ಕೇಳಿದ್ರೆ ನಿಮಗೆ ಸಾಧಾರಣವಾಗಿ 80-81 ಮಾತಿದು ಏನ್ರಿ. ಅವಾಗ ಅವ್ರು ಹೇಳಿದರು ನಂದ ಸರ್ ಹೇ ಯಜ್ಞ ಕರೆಯೆಲ್ಲ ಕಿತಿ ಖರ್ಚು ಇತ್ತು ಅಂತ ಕೇಳ್ದೆ. ಈ ಯಜ್ಞ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ? ಅವಾಗ ಹೇಳಿದ್ರು ಅವ್ರು 11,000. ಯಾವಾಗ 80-81 ಮಾತ. ಈಗ ಹೌದಿಲ್ಲ, ನುಸ್ತಾ ಬೆಕ್ಕಿನಿ ಅಂಜಲು ತಿಂದು ಏನು ಪಾಪ ಬಂದದ, ಪಾಪ ಕಳ್ಕೊಬೇಕಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮ ಹೇಳ್ಯಾರ. ಅದು ಅಲ್ಲಿ ನಮ್ಮ ವಿಚಾರ ಸಾಗರದಾಗ ಹೇಳ್ಯಾರಲ್ರಿ, ಮುಟ್ಟಬಾರ್ದಪ್ಪ. ಎದಕ್ಕೆ ಎದಕ್ಕೆ ಮುಟ್ಟಬಾರ್ದು ಹೇಳ್ಯಾರಿಲ್ಲ. ಸನ್ಯಾಸಿಗಳು ದ್ರವ್ಯಕ್ಕೆ ಮುಟ್ಟಬಾರ್ದು, ಮುಟ್ಟಿದ್ರ ಪಾಪ. ಇದು ಜ್ಞಾತಪಾತಕ. ಇನ್ನು ಈ ಪಾಪ ಕಳ್ಕೊಬೇಕಾದ್ರೆ ಅವ್ರು ಏನು ಮಾಡ್ಬೇಕಂತ ಕೇಳಿದ್ರ 3 ದಿವಸ ಉಪವಾಸ ಮಾಡಬೇಕು. ರೊಕ್ಕ ಇಟ್ಕೊಂಡಲ್ಲ. ಯಾಕಲ್ರಿ, 1,00,000 ರೂಪಾಯಿ ನಮಗೆ ಏನಿಟ್ರ ದಕ್ಷಿಣ ಇಟ್ಟಾರ, ಇನ್ನಾಟು ತೊಗೊಂಡಿದ್ದೆವು. 3 ದಿವ್ಸಕ್ಕೆ 4 ದಿವಸ ಮಾಡ್ತೇವೆ. ಖರೆ ರೊಕ್ಕ ಇಟ್ಕೊಂಡು ಮಾಡ್ತೇವೆ ಅಂದ್ರೆ ಇಲ್ಲ. ಅವ್ರು ಯಾರು ಕೊಟ್ಟಾರ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನೀವು 3 ದಿವಸ ಏನು ಮಾಡಬೇಕು? ಉಪವಾಸ ಮಾಡಬೇಕು. ಆ ದ್ರವ್ಯ ಗ್ರಹಣ ಮಾಡಿದ ಯಾವ ಪಾಪ ಬಂದದಲ್ಲ, ಆ ಪಾಪದಿಂದ ಅವ್ರಿಗೆ ಏನದ ಮುಕ್ತಿ. ಯಾಕೆ ಗಪ್ ಕೊಡಾಗತ್ತದ ಮಂದಿ? ನಾವು ಸನ್ಯಾಸಿಗಳಲ್ಲ. ಮತ್ತೆ ದ್ರವ್ಯ ಮುಟ್ಟಬೇಡ ಅಂದ್ರೆ ಮತ್ತೆ ದಕ್ಷಿಣ ಇಡೋದು ಬಿಟ್ಟಿರಿ. ಹಿಂಗೆಲ್ಲ ಅದು ಕರ್ಮಕಾಂಡದ ವಿಚಾರ. ಯಾವ ಕಾಂಡದ ಬಂದದು ಅಂತ ಕೇಳಿದ್ರೆ ಪೂರ್ವ ಮೀಮಾಂಸದ ವಿಚಾರ. ಅಲ್ಲಿ ಅವ್ರು ಹಂಗೆ ಹೇಳ್ಯಾರ, ಸನ್ಯಾಸಿಗಳು ದ್ರವ್ಯ ಎಲ್ಲ ಒಂದು ಏನಂತ ಕೇಳಿದ್ರೆ ಒಂದು ಮೆಟಲ್ಗೂ ಕೂಡ ಅವರು ಸ್ಪರ್ಶ ಮಾಡಬಾರ್ದು. ತರುತಲ ವಾಸ ಕರತಲ ಭಿಕ್ಷ, ಕೌಪೀನವಂತ ಖಲು ಭಾಗ್ಯವಂತ. ಈ ಕೌಪೀನವಂತ ಖಲು ಭಾಗ್ಯವಂತಿಲ್ಲ, ಮಠವಂತ ಖಲು ಭಾಗ್ಯವಂತ. ಕಾಲ ಆಯ್ತು ಸ್ಮಯನಮ, ಕಾಲದಂತೆ ಹೋಗುದು. ಎಷ್ಟು ಭಾಳ ಮಜಾ ಅದಾವ. ಇರ್ಲಿ ಇವೆಲ್ಲ ಹೇಳಿದ್ರೆ ಏನಂತ ಕೇಳಿದ್ರೆ ಏನೇನೋ ಅಕ್ಕವ, ಹೇಳೋದು ಬೇಡ, ಗುರ್ತಿರ್ಲಿ ಅಂತ ಅಷ್ಟೇ ಹೇಳಿನ. ಎಷ್ಟು ಮಜಾ ಆದಿದು. ಇವು ಪ್ರಾಯಶ್ಚಿತ್ತ ಕರ್ಮಗಳು ಹಿಂಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಏನೇ ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಒಂದು ಅಪರಾಧ, ಆ ಅಪರಾಧದಿಂದ ನಮಗೆ ಮುಕ್ತಿ ಆಗಬೇಕಾಗಿದ್ರೆ ಅವಕ್ಕೆ ಅಸಾಧಾರಣ ಪ್ರಾಯಶ್ಚಿತ್ತ ಕರ್ಮಗಳು ಹೇಳ್ಯಾರ. ಎಂಥ ಕರ್ಮಗಳು ಹೇಳ್ಯಾರ? ಅಸಾಧಾರಣ ಪ್ರಾಯಶ್ಚಿತ್ತ ಕರ್ಮ. ಆ ಧರ್ಮ ಸಿಂಧು ಎಂಬುವ ಗ್ರಂಥದಲ್ಲಿ ನೀವು ಏನು ಪಾಪ ಮಾಡಿದ್ರಿ ಆ ಪಾಪಕ್ಕೆ ಏನು ಪರಿಹಾರದ ಅನ್ನೋದಲ್ಲೆಲ್ಲ ಹೇಳ್ಯಾರದು. ಆ ಪ್ರಕಾರ ನಾವು ಏನಂತ ಕೇಳಿದ್ರೆ ಅದು ಮಾಡಬೇಕು. ಅದಕ್ಕೆ ಯಾವ ಏನಂತ ಕೇಳಿದ್ರೆ ಕರ್ಮ ಕರೆದ್ರೆ ಪ್ರಾಯಶ್ಚಿತ ಕರ್ಮ ಅಂತ ಕರ್ಕೊಂಡು ಬಂದಾರೆ. ಇರಲಿ, ಅದು ಮಾಡಿದ್ರೆ ಆಗಲಿ ಬಿಡುದರೆ ಆಗಲಿ, ನಿಧಾನ ಗುರುತರೇ ಇರಲಿ, ಇಷ್ಟರ ಇರಲಿ. ಅದು ಎಂದರೆ ಒಮ್ಮೆ ಏನಂತ ಕೇಳಿದ್ರೆ ಅದು ಬಂದತ್ತಲ್ಲ ಆ ಪ್ರಸಂಗ, ಅಂಥ ಶುದ್ಧೀಕರಣ ನಮ್ಮ ಜೀವನದಲ್ಲಿ ಬಂದತ್ತಲ್ಲ, ಬರ್ತದೆ, ಬರಲೆಕ್ಕ ಇರಲಿ. ಖರೆ ಗುರ್ತಿರ್ಬೇಕು, ಶಾಸ್ತ್ರ ಏನನ್ನೋದು ಗುರ್ತಿರ್ಬೇಕು. इत्यादि का वचन तो भोग करके ता कर्म का नाश कहे और प्रायश्चित अर्थ ಮ್ಯಾಲ ಹೋದೆ ಮತ್ತನ ಕೆಳಗೆ ನೋಡ್ರಿ. ಅರ್ಥ ನೋಡ್ರಿ ಈ ಮಂತ್ರದು. ಅಜ್ಞಾನಕಾರಿಕೆ ಕರ್ಯಾಜೋ ಪಾಪ ಹೇ, ಅಜ್ಞಾನದಿಂದ ಮಾಡಿದಂಥ ಯಾವ ಪಾಪ ಕರ್ಮದ ಸೋ ಪಾಪ ಪ್ರಾಯಶ್ಚಿತ್ ಕರಿಕೆ ನಿವೃತ್ತವೆ. ಅದು ಪ್ರಾಯಶ್ಚಿತ್ತದಿಂದ ಏನಾಗ್ತದ ಅಂತ ಕೇಳಿದ್ರೆ ನಿವೃತ್ತಿ ಆಗ್ತದೆ. ಇತ್ಯಾದಿಕ ವಚನ ಪ್ರಾಯಶ್ಚಿತ್ ರೂಪ ವಿರೋಧಿ ಕರ್ಮ ಕರಿಕೆ ಬಿ ತಾ ಪಾಪ ಕರ್ಮ ಕಾ ನಾಶ ಹೋವೆ ಹೇ. ಹಿಂಗೆ ಮೊದಲಾದ ವಚನಗಳಿಂದ ಪ್ರಾಯಶ್ಚಿತ್ತ ರೂಪವಾಗಿರ್ತಕ್ಕಂಥ ಯಾವ ವಿರೋಧಿ ಕರ್ಮದ, ಈ ಕರ್ಮದಿಂದ ಏನಂತ ಕೇಳಿದ್ರೆ ಪಾಪ ಕರ್ಮದ ಏನಾಗ್ತದೆ ಅಂತ ಕೇಳಿದ್ರೆ ನಾಶ ಆಗ್ತದೆ. ಯಾಕೆ ವಿಷಯ ಬಿ ಇತನಿ ವಿಶೇಷತಾ ಹೇ. ಇದರಲ್ಲಿನೂ ಮತ್ತೇನಂತ ಕೇಳಿದ್ರೆ ಇದು ಒಂದು ವೈಶಿಷ್ಟ್ಯದಂತ ಹೇಳ್ತಾರೆ, ವಿಶೇಷತ್ವ ಹೇಳ್ತಾರೆ. ಏನು ನೋಡ್ರಿ, पाप कर्मों का तो प्रायश्चित रूप विरोधी कर्म करके नाश हुए है. ಪಾಪ ಕರ್ಮೇನೋ ಪ್ರಾಯಶ್ಚಿತ್ ರೂಪವಾಗಿರತಕ್ಕಂಥ ವಿರೋಧಿ ಕರ್ಮದಿಂದ ನಾಶ ಆಗ್ತದೆ. और पुण्य कर्मों का कर्मनाश नदी के जल स्पर्श आदि रूप विरोधी कर्म करके नाश हुए. ಪಾಪ ಪ್ರಾಯಶ್ಚಿತ್ತದಿಂದ ಐತ್ರಿ, ನಾಶ ಆಯ್ತು. ಆದ್ರೆ ಪುಣ್ಯನೂ ಮಾಡೇನಿಲ್ಲ. ಆ ಪುಣ್ಯದ ನಾಶ ಹೆಂಗಾಗ್ತದೆ? ಪುಣ್ಯದ ಅದಕ್ಕೆ ಪ್ರಾಯಶ್ಚಿತ್ತ ಹೇಳಿಲ್ಲ. ಅದೇ ಹೆಂಗೆ ನಾಶ ಆಗ್ತದಂತ ಕೇಳಿದ್ರೆ ಅವರು ಪುಣ್ಯ ಕರ್ಮೋಂಕ, ಪುಣ್ಯ ಕರ್ಮದು ಕರ್ಮನಾಶ ಅದು ಹೆಂಗೆ ಕರ್ಮನಾಶ ನದಿಕೆ ಜಲಸ್ಪರ್ಶಾದಿ ರೂಪ. ನಾವು ಹೋಗಿ ಏನಂತ ಕೇಳಿದ್ರೆ ಹೊಳಿಯೊಳಗೆ ಜಲಸ್ಪರ್ಶ ಮಾಡಿದೆವಪ್ಪ ಅಂದ್ರೆ ಅವಾಗ ಏನಾಗ್ತದೆ? ಪುಣ್ಯ ಕರ್ಮನೂ ನಾಶ ಆಗ್ತದೆ.
ಹೆಂಗ್ರಿದು? ಈಗ ನೀವೇನಪ್ಪ ಅಂತ ಕೇಳಿದ್ರೆ ಪ್ರಯಾಗಕ್ಕೆ ಹೋದ್ರಿ, ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ. ಆ ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಆ ಯಾವೇನಪ್ಪ ಅಂತ ಕೇಳಿದ್ರೆ ಈ ಸಂಗಮದಲ್ಲಿ ನೀವು ಜರ ಸ್ನಾನ ಮಾಡಿದರೆ ಪುಣ್ಯ ಬರಬೇಕ ಏನೋ ಪುಣ್ಯ ಹೋಗ್ಬೇಕು? ಹೌದಿಲ್ಲ? ಪಾಪನಾಶಾವಿ ಏನು ಬರಬೇಕಪ್ಪ? ಪುಣ್ಯ ಬರಬೇಕು. ಇಲ್ಲೇನು ಹೇಳ್ತಾರೆ ಅಂತ ಕೇಳಿದ್ರೆ ಪುಣ್ಯ ಕರ್ಮುಖ ಕರ್ಮನಾಶ ನದಿಕೆ ಫಲ ಜಲಸ್ಪರ್ಶಾದಿ ರೂಪ ವಿರೋಧಿ ಕರ್ಮಕರಕ್ಕೆ ನಾಶವೇ ಅಂತ ಕೇಳಿದ್ರೆ ಇದು ನಮ್ಮ ಸುದ್ದಿ ಮಾತಾಡಗತ್ತಿಲ್ಲ. ಇದು ಮಹಾತ್ಮರ ಸುದ್ದಿ. ಅದಕ್ಕೆ ಎಲ್ಲ ತೀರ್ಥ ಕ್ಷೇತ್ರಗಳು ಯಾವಾಗ ಮಹಾತ್ಮರು ನಮ್ಮಲ್ಲಿ ಬರ್ತಾರೆ, ಬಂದು ಪದಸ್ಪರ್ಶ ಮಾಡ್ತಾರೆ, ಪದಸ್ಪರ್ಶ ಮಾಡಿದ್ರೆ ಏನಂತ ಕೇಳಿದ್ರೆ ಇದು ನನ್ನ ಪುಣ್ಯನೂ ಕೂಡ ಏನಂತ ಕೇಳಿದ್ರೆ ನಾಶ ಆಗಲಿ ಅಂತ ಭಾವಿಸ್ತಾರೆ ಅವರು. ಯಾರು? ನಮ್ದು ಹೆಂಗೆ ಪಾಪ ಹೋಗ್ಕದಲ್ಲೋ, ಪ್ರಾಯಶ್ಚಿತ್ ಕರ್ಮದಿಂದ ಪಾಪ ಹೋಗ್ಕದ, ನದಿ ಜಲದ ಸ್ಪರ್ಶದಿಂದ ಪುಣ್ಯನೂ ಕೂಡ ಏನಂತ ಕೇಳಿದ್ರೆ ಇಲ್ಲ ಆಗ್ತದೆ. ಯಾವುದು ಕರ್ಮ ಅಂದ್ರೆ ಬಂದನ್ನು ನೋಡ್ರಿ, ನಿನ್ನೆ ಹೇಳಿದ ನಮ್ಮ ಯಾವುದೇ ಸಂಕೋಲೆ ಇರಲಿ, ಅದು ಉಕ್ಕಿಂದರೇ ಇರಲಿ ಅಥವಾ ಬಂಗಾರದರೇ ಇರಲಿ, ಅದು ಎದಕ್ಕೆ ಕಾರಣದ ಅಂತ ಕೇಳಿದ್ರೆ ಬಂಧನಕ್ಕೆ ಕಾರಣದ. ಎಷ್ಟು ನಮ್ಮದು ನೋಡ್ರಿ, ನಮ್ಮ ವ್ಯಾವಹಾರಿಕ ಜೀವನ ಹಿಂಗಿರ್ತದೆ, ಅದು ನಮ್ಮ ತಲೆಯೊಳಗೆ ಬರಂಗಿಲ್ಲ. ಖರೇ ಪಾರಮಾರ್ಥ ಯಾರು ಯಥಾರ್ಥ ತಿಳಿದ್ರೆ ಇದೆಲ್ಲ ಉಪಾಧಿ ಅಂತ ತಿಳಿತಾರೆ. ಇದಕ್ಕೆಲ್ಲ ಏನು ಅದು ಹೆಚ್ಚಿಗೆ ಬೆಳಿಗತ್ತಂದ್ರೆ ಭಾಳ್ರಿ ಎಲ್ಲ 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 ಹುಚ್ಚ ನಿನ್ನ ಮತ್ತಿಷ್ಟೇನು ಮಾಡ್ತದೆ ಅಂತ ಕೇಳಿದ್ರೆ ಹ್ಯಾಂಗ ಈ ತೆಂಗಿನ ಹಗ್ಗಿಲಿ ಕಟ್ಟೇನಂತ ಕೇಳಿದ್ರೆ ಮ್ಯಾಗ ನೀರು ಹಾಕ್ತಂದ್ರೆ ಅದು ಟೈಟ್ ಹಾಕದು, ಸಡ್ಲ ಹಾಕದ, ಅದು ಬತ್ತು ಇದು ಬೈತು, ಹಂಗಾಯ್ತು ಹಿಂಗಾಯ್ತು, ಹಿಂಗೆ ಆಗಾಕತ್ತಂದ್ರೆ ನೀ ತಿಳ್ಕೊಬೇಕು. ಮತ್ತಿದು ಏನಾಕತ್ತದ ಅಂತ ಕೇಳಿದ್ರೆ ಮತ್ತಿಟ್ಟಿದ್ದು ಬಿಗಿ ಹಾಕತ್ತದಂತ ತಿಳ್ಕೊಬೇಕು. ಸಡ್ಲಾಗೋದು ಮತ್ತೇನಾಯ್ತು, ಬಿಗಿ ಆಯ್ತು ಅಂತ ತಿಳ್ಕೊರಿ. ಇಟ್ಟು ಸೂಕ್ಷ್ಮದಿದು. ಹೆಂಗೆ ಪಾಪನಾಶ ಬೇಕು ಹಂಗೆ ಪುಣ್ಯನೂ ಕೂಡ ಹೋಗ್ಬೇಕು. ಪುಣ್ಯ ಪಾಪ ವಿರಹಿತ ಹಿಂಗೇನಂತ ಕೇಳಿದ್ರೆ ನಮ್ಮ ಜೀವನ ಇರಬೇಕು. ಅಂದಾಗ ಏನಂತ ಕೇಳಿದ್ರೆ ಮುಕ್ತಿ ಅದ, ಇಲ್ಲಾದ್ರೆ ಇಲ್ಲ. ವಿರೋಧಿ ಕರ್ಮಕರಕ್ಕೆ ನಾಶವೇ ಅವ್ರು ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಬಿದ್ದಂತೆ ಹೃದಯ ಗ್ರಂಥಿ ಎಲ್ಲ ಗಂಟು ಬಿಚ್ಚವು, ಖರೆ ಈ ಗಂಟು ಬಿಚ್ಚಲ್ಲ. ಯಾವುದು? ಹೃದಯ ಗ್ರಂಥಿ. ಇಲ್ಲಿ ಆತ್ಮ ಅನಾತ್ಮದ ತೊಡಕಿದು. ಆತ್ಮ ಅಂದ್ರೆ ಗುರ್ತಾಗಂಗಿಲ್ಲ, ಅನಾತ್ಮ ಅಂದ್ರೆ ಗುರ್ತಾಗಂಗಿಲ್ಲ. ಹಿಂಗೆ ಆತ್ಮ ಅನಾತ್ಮದೇನು ಬಿದ್ದದ ಅಂತ ಕೇಳಿದ್ರೆ ಗಂಟೆ ಬಿದ್ದದ. ಈ ಗಂಟೆ ಎಲ್ಲಿ ತನಕ ಬಿಚ್ಚಂಗಿಲ್ಲ, ಅಲ್ಲಿ ತನಕ ಏನಂತ ಕೇಳಿದ್ರೆ ಬಿದ್ಯತೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಏನದಲ್ಲ, ಇದು ನಾಶವಾಗಬೇಕು. ಹೌದಿಲ್ಲ? ಹೇಗಂತ ಕೇಳಿದ್ರೆ ಎಷ್ಟು ಸೂಕ್ಷ್ಮದಿದು. ಇದಕ್ಕೆ ಅನ್ಯೋನ್ಯಧ್ಯಾಸ ಅಂತ ಕರೆದರ ಶಾಸ್ತ್ರದಲ್ಲಿ. ಆತ್ಮ ಅಂದರೆ ಅನಾತ್ಮ ಅಂತ ತಿಳ್ಕೊಂಡ, ಅನಾತ್ಮ ಅಂದರೆ ಹಿಂಗೆ ಪರಸ್ಪರ ಏನಾಗಿದೆ ಅಂತ ಕೇಳಿದ್ರೆ ಅಧ್ಯಾಸ ನಮಗಾಗ್ಯದ. ಇಲ್ಲಿಗ ಬೆಳಕೈತೆ ಅಂತಿರೋ ಇಲ್ಲಂತೀರಿ, ಆಕಾಶದ ಅಂತಿರೋ ಇಲ್ಲಂತೀರಿ, ಎರಡೂ ಅದಾವಿಲ್ಲ. ಮತ್ತು ಇದ್ರೊಳಗೆ ಆಕಾಶ ಎಷ್ಟದ ಮತ್ತು ಪ್ರಕಾಶ ಎಷ್ಟದ ಹೇಳ್ರಿ? ಬಿಡಿಸಿ ಹೇಳಕ್ಕೆ ಬರ್ತದೆ? ಖರೆ ಅದಾವಿಲ್ಲ. ಯಾವ್ದು ಪ್ರಕಾಶವೋ ಯಾವ್ದು ಆಕಾಶ ಅನ್ನೋದು ಗುರ್ತಾಗ್ತದೆ? ಆಗಂಗಿಲ್ಲ. ಹಂಗೆ ಯಾವಾಗ ಅದಕ್ಕೆ ಅಜ್ಞಾನದಿಂದ ಏನಂತ ಕೇಳಿದ್ರೆ ಅಜ್ಞಾನದಿಂದ ಇಲ್ಲಿ ಏನಂತ ಕೇಳಿದ್ರೆ ಯಾವ್ದು ಆತ್ಮನೋ ಯಾವುದು ಅನಾತ್ಮನೋ ಗುರ್ತ ಆಗೋದಿಲ್ಲ. ಆತ್ಮಕ್ಕೆ ಅನಾತ್ಮತನ, ಅನಾತ್ಮಕ ಇದೇ ನೋಡ್ರಿ. ಇದಕ್ಕೆ ಏನಂತ ಕರೀತಾರೆ? ಹೃದಯ ಗ್ರಂಥಿ. ಇದೇ ಅನ್ಯೋನ್ಯಾಧ್ಯಾಸ. ಅದಕ್ಕೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಅವಾಗನೇ ಏನಾಗ್ತದ ಅಂತ ಕೇಳಿದ್ರೆ ನಿಸ್ಸಂಶಯಾತ್ಮಕ ಜ್ಞಾನ ಆಗ್ತದ. ಅಲ್ಲಿ ತನಕ ಜ್ಞಾನ ಆಗಂಗಿಲ್ಲ. ಸಂಶಯಾತ್ಮ ವಿನಶ್ಯತಿ. ಗೀತೆಯಲ್ಲಿ ಭಗವಂತ ಹೇಳನ, ಈ ಗ್ರಂಥಿ ಇತ್ತಂದ್ರೆ ಸಂಶಯ ಇರ್ತದೆ. ಸಂಶಯ ಅದಂದ್ರೆ ನಿಂದ ನಾಶ ಅದನೆ, ಕಟ್ಟಿಟ್ಟ ಬುತ್ತಿ. ಇದೇನಪ್ಪ ಅಂತ ಕೇಳಿದ್ರೆ ಈ ಕರ್ಮದ ಬಂಧನ ಬಹಳ ವಿಚಿತ್ರದಿದು. ಗೊತ್ತಾಯ್ತು? ಅದಕ್ಕಿಲ್ಲಂತರ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದ್ರಷ್ಟೇ ಪರಾವರೆ. ಅಂದ್ರೆ ಆ ಯಾವ ಯಥಾರ್ಥವಾಗಿರ್ತಕ್ಕಂಥ ತನ್ನ ಆತ್ಮಸ್ವರೂಪದು ಅದು ಹೇಗೆ ಜ್ಞಾನ ಆಗ್ಬೇಕಂತ ಕೇಳಿದ್ರೆ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನ ಜ್ಞಾನ ಆಗ್ಬೇಕು. ಹಿಂಗೆ ಜ್ಞಾನ ಆದ ಮೇಲೆ ಈ ಜ್ಞಾನಾಗ್ನಿದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲ ಕರ್ಮಗಳು ನಾಶ ಆಗತ್ತವ. ಎಲ್ಲ ಅಂದ್ರೇನು? ಸಂಚಿತ ಮತ್ತು ಆಗಾಮಿ. ಪ್ರಾರಬ್ಧ ಇಲ್ಲ, ಪ್ರಾರಬ್ಧ ಭೋಗದಿಂದಲೇ ನಾಶ ಆಗ್ತದೆ.
ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇ ಅರ್ಜುನ, ಜ್ಞಾನಾಗ್ನಿ ಇದು ಏನು ಮಾಡ್ತದೆ ಅಂತ ಕೇಳಿದ್ರೆ ಎಲ್ಲ ಕರ್ಮಗಳೇನಂತ ಕೇಳಿದ್ರೆ ಭಸ್ಮಸಾತವಾಗಿ ಮಾಡ್ತವೆ. ಒಮ್ಮೆ ಬೆಂಕಿ ಹತ್ತಪ್ಪ ಅಂದ್ರೆ ಒಣಗನು ಸುಡ್ತದ, ಹಸಿದನು ಸುಡ್ತದೆ, ಹೇಳಕ್ಕೆ ಬರಂಗಿಲ್ಲ. ಹೇಗೋ ಹಾಗೆ ಈ ಜ್ಞಾನಾಗ್ನಿದಿಂದ ಎಲ್ಲ ಕರ್ಮಗಳೇನಾಕ್ಕವ ಅಂತ ಕೇಳಿದ್ರೆ ನಾಶ ಆಕ್ಕವ. ಪ್ರಾರಬ್ಧ ಕರ್ಮನೂ ನಾಶ ಆಕ್ಕದ. ಮತ್ತೇನು? ಯಾವ ಕರ್ಮ? ಪ್ರಾರಬ್ಧ ಕರ್ಮನೂ ನಾಶ ಆಕ್ಕದ. ಹೇಗೆ ಅಂತ ಕೇಳಿದ್ರೆ ಆ ಮಹಾತ್ಮನ ದೃಷ್ಟಿಯಲ್ಲಿ ಅವನಿಗೇನಿಲ್ಲ ಅಂತ ಕೇಳಿದ್ರೆ ಅದು ಭೋಗ ಇಲ್ಲ. ಯಾರ ಕರ್ಮ ಮಾಡುವ ಕರಣಗಳು ಎಷ್ಟದವ? 3 ಅದಾವ: ದೇಹ, ವಾಣಿ, ಮನಸ್ಸು. ಆದ್ರೆ ಮಹಾತ್ಮ ದೇಹ ಅಂದ್ರೆ ನಾ ಅಂತ ತಿಳ್ಕೊಂಡನೇನು, ವಾಣಿ ಅಂದ್ರೆ ನಾ ಅಂತ ತಿಳ್ಕೊಂಡನೇನು, ಮನಸ್ಸಂದ್ರೆ ನಾ ಅಂತ ತಿಳ್ಕೊಂಡನೇನು? ಮತ್ತೆ ದೇಹ, ವಾಣಿ, ಮನಸ್ಸಂದ್ರೆ ಅವ ಅದನೇನು? ಇಲ್ಲ. ಮತ್ತು ಕರ್ಮ ಮಾಡಿದವ್ರು ಯಾರು? ಆತ್ಮಾರೇ ಅಸಂಗದ. ಆತ್ಮ ಕರ್ಮ ಮಾಡಿದೇನು? ಇಲ್ಲ. ಮಾಡಿದ ಯಾವ? ಇವು ತ್ರಿಕರಣ ಪೂರ್ವಕವಾಗಿಯೇ ಕರ್ಮ ನಡೆದದ. ಆದ್ರೆ ಭೋಗ ಯಾರು ಉಣ್ಬೇಕು? ಅವೇ ಉಣ್ಬೇಕಲ್ಲ. ಇವ ಹೇಗದನ ಅಂತ ಕೇಳಿದ್ರೆ ಅಲಿಪ್ತದನ. ಇದು ಈ ತಿಳುವಳಿಕೆ ಎದರಿಂದ ಬಂದದ? ಜ್ಞಾನದಿಂದ ಬಂದದ. ಅದಕ್ಕೆ ನನಗೆ ಇದಕ್ಕೇನು ಸಂಬಂಧ ಇಲ್ಲ. ಒಬ್ರೇನಂತ ಕೇಳಿದ್ರೆ ನಿಜಾಮ್ ರಾಜ್ಯದೊಳಗೆ ಹಿಂದಿನ ಕಾಲದ ಹಳೆ ಕತೆ ನಮ್ಮ ಅಪ್ಪಗಳು ಗುರುಗಳು ಹೇಳ್ತಿದ್ರು. ಒಬ್ಬ ಫಕೀರ, ಯಥಾರ್ಥ ಏನಂತ ಕೇಳಿದ್ರೆ ಬೋಧ ಸಂಪನ್ನನಾಗಿರ್ತಕ್ಕಂಥ ಒಬ್ಬ ಫಕೀರ ಒಂದು ಹಾದಿ ದಂಡ್ಯಾಗ ಏನಂತ ಕೇಳಿದ್ರೆ ಬಿದ್ದಾನವ. ಮೈಯೆಲ್ಲ ಹುಣ್ಣುಗಳಾಗ್ಯಾವ. ಅಷ್ಟೇ ಎಲ್ಲ ಮಲ್ಲಿಗೆ ಬಿದ್ದವ. ಮಲ್ಲಿಗೆ ಅಂದ್ರೆ ಗುರ್ತಕ್ಕದಲ್ಲ, ಹುಳ. ಅವು ಹುಳ ಬುಚ್ಕಾರ್ತಿರ್ತಾವ. ಒಬ್ಬ ಪಠಾಣ ಕುದುರೆ ಹತ್ತೇನಂತ ಕೇಳಿದ್ರೆ ಅವ ಆಳಗ ಮಾಮ್ಲೇದಾರ. ಅವ ಏನಿದ್ದ ಅಂತ ಕೇಳಿದ್ರೆ ಮಾಮ್ಲೇದಾರ ಇದ್ದ. ಕುದುರೆ ಹತ್ತಿ ಹೋಗ್ತಾ ಇದ್ದ. ಆ ಫಕೀರನ ಅವಸ್ಥೆ ನೋಡಿದವ. ನೋಡಿದ ಕೂಡಲೇ ಅವನಿಗೆ ದಯಾ ಬತ್ತು. ಯಾರೋ ಏನ್ ಕೇಳಿದ್ರೆ ಅನಾಥರದ್ರ, ಪಾಪ ವಯಸ್ಸಾಗ್ಯದ ಅಂತ ತಿಳ್ಕೊಂಡೇನಂತ ಕೇಳಿದ್ರೆ ಅವ್ನು ನಿತ್ಯ ಎಲ್ಲ ನೋಡ್ದ. ಒಬ್ಬ ವೈದ್ಯನ ಕರೆದ ತಂದ, ಒಬ್ಬ ಹಕೀಮನ ತಂದೇನಂತ ಕೇಳಿದ್ರೆ ಅವೆಲ್ಲ ಹುಳುಗಳು ಏನಿದ್ದಲ್ಲ ಅವೆಲ್ಲ ಚಿಮಿಟಿಗೆ ಹಿಡ್ದೆಲ್ಲ ಹೊರಗೆ ತೆಗೆದಿನ್ನ ಔಷಧ ಹಾಕು. ಆದ್ರೆ ಅವ್ರ ಈ ಕಡೆ ಪರವೇ ಇದ್ದಿದ್ದಿಲ್ರಿ ಅವ್ರದ್ದು. ಈ ಕಡೆ ದೇಹದ ಕಡೆಗೆ ಲಕ್ಷ್ಯ ಇರಲಿಲ್ಲ. ಅವ್ರು ತಮ್ಮ ಸ್ವರೂಪ ಸ್ಥಿತಿಯೊಳಗೆ ಮಗ್ನರಿದ್ರಂತ. ಇವು ತೆಗೆದ ಮೇಲೆ ಅವಾಗ ಉತ್ಥಾನ ಅವಸ್ಥೆಗೆ ಬಂದಾರ. ಅದೆಲ್ಲ ನೋಡಿದ್ರೆ ಅವು ಹುಳ ಎಲ್ಲ ತೆಗೆದು ಹಿಂಗೆ ಒಂದು ಕಡೆ ಹಾಕಿದ್ರತ್ತ. ಆ ಮಾಮ್ಲೇದ್ರ ಕಡೆ ನೋಡಿದ್ರ ತಮ್ಮ ಫಕೀರ ಕ್ಯೂ ಉಲ್ಲು के बेटे ಅಂತಂದ. एक कीड़े को न मरने के लिए उतने कीड़े को तू मार रहे हैं, तेरे को क्या अक्कल है क्या नहीं ತಂದ್ರತ. ಓ ಕಹಾ ತ್ಯವಾ ರಖೋ ತಂದತ್ರೆ. ಅದು ಭೋಗ ಅವ್ರಿಗದ. ಎಷ್ಟು ಅಲಿಪ್ತ ಸಾಕ್ಷಿ ಭಾವದಿಂದ ಅದಾರ ಅವರು. ಮತ್ತೆ ಹ್ಯಾಂಗ ಪ್ರಾರಬ್ಧ ಕರ್ಮರೇ ಅವ್ರಿಗದ ಅಂತೀರಿ ನೀವು? ಜ್ಞಾನದಿಂದ ಎಲ್ಲ ಕರ್ಮಗಳು ಹೋಗ್ಯಾವಂತ ಹಿಂಗೆ ತಿಳ್ಕೊಬೇಕು. ಗೊತ್ತಿಲ್ಲ. ಆದರೂ ಕೂಡ ಅದು ಲೋಕದೃಷ್ಟಿಲಿ ಏನಂತ ಕೇಳಿದ್ರೆ ಅವರಿಗೆ ಪ್ರಾರಬ್ಧ ಕರ್ಮದ. ಯಾರಿಗೆ? ಜ್ಞಾನಿಗಳಿಗೆ. ಆದ್ರೆ ಅವರ ದೃಷ್ಟಿಯಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಅವ್ರ ಪಾಲಿಗೆ ಪ್ರಾರಬ್ಧ ಕರ್ಮನೂ ಕೂಡ ಇಲ್ಲ. ಹೀಗಿರ್ತಾರೆ ಮಹಾತ್ಮರು. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನಾಗ್ನಿದಿಂದ ಎಲ್ಲ ಏನಂತ ಕೇಳಿದ್ರೆ ಕರ್ಮಗಳು ಭಸ್ಮಸಾತ್ ಆಗ್ತಾವಂತ ಹೇಳ್ತಾರೆ. ಅರ್ಥ ನೋಡ್ರಿ. ಅಹಂ ಬ್ರಹ್ಮಾಸ್ಮಿ. या प्रकार के ब्रह्म साक्षात्कार हुए उस विद्वान पुरुष के प्रारब्ध कर्म ते भिन्न सर्व कर्म नाश होवे है. ನೋಡ್ರಿ, ಅಹಂ ಬ್ರಹ್ಮಾಸ್ಮಿ ನಿಶ್ಚಯಾತ್ಮಕ ಯಾರಿಗೆ ಜ್ಞಾನ ಆಗಿದೆಯೋ, ಈ ಪ್ರಕಾರದ ಬ್ರಹ್ಮ ಸಾಕ್ಷಾತ್ಕಾರ ಆದ ಮೇಲೆ ಅಂಥ ವಿದ್ವಾಂಸರಿಗೆ, ಮಹಾತ್ಮರಿಗೆ, ಆ ಪುರುಷರಿಗೆ ಪ್ರಾರಬ್ಧ ಕರ್ಮಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥ ಯಾವ ಸಂಚಿತ ಆಗಾಮಿ ಕರ್ಮಗಳೆಲ್ಲ ನಾಶ ಆಕ್ಕವು. ಯಾಕಂತ ಕೇಳಿದ್ರೆ ಈ ನಮ್ಮ ಪರಂಪರೆ ಇಲ್ಲಿ ಮಠ ಬಂದದಂದ್ರೆ ಪ್ರಾರಬ್ಧ ಕರ್ಮ ಅದಂತ ತಿಳ್ಕೊಬೇಕೆ. ಇದನ್ನು ಪ್ರಾರಬ್ಧ ಕರ್ಮನೂ ಇಲ್ಲಂದ್ರೆ ಈ ಪರಂಪರೆ ಇಲ್ಲಿ ಮಠ ಸಾಗಿ ಬರ್ತಿರ್ಲಿಲ್ಲ. ಬರ್ತಿಲ್ಲ ಲಕ್ಷಕ್ಕೆ. ಅವ್ರ ಜ್ಞಾನರೂಪ ಅಗ್ನಿ ಸರ್ವ ಕರ್ಮಕ್ಕೂ ಭಸ್ಮ ಕರೆ. ಇಲ್ಲಿ ಜ್ಞಾನರೂಪ ಬೆಂಕಿ ಏನು ಮಾಡಿದೆ ಅಂತ ಕೇಳಿದ್ರೆ ಎಲ್ಲ ಕರ್ಮಗಳನ್ನು ಸುಟ್ಟು ಹಾಕಿದೆ. ಇತ್ಯಾದಿಕ ಶ್ರುತಿ ಸ್ಮೃತಿ ವಚನ ಬ್ರಹ್ಮಜ್ಞಾನ ಕರಿಕೇವಿ ತಾ ಕರ್ಮಕಾನಾಶ ಹೋವೆ. ಈ ಪ್ರಕಾರವಾಗಿ ಶ್ರುತಿ ಸ್ಮೃತಿ ವಚನಗಳಿಂದ ಬ್ರಹ್ಮಜ್ಞಾನ ಮೂಲಕವಾಗಿ ಎಲ್ಲ ಕರ್ಮಗಳು ನಾಶ ಆಕ್ಕವ ಅನ್ನೋದಕ್ಕಿದೆ ಏನದಂತ ಕೇಳಿದ್ರೆ ಪ್ರಮಾಣ ಐತಿ. ಅವರು ಪ್ರಾರಬ್ಧ ಭೋಗತೋ ನಶ್ಯತೆ ಭೋಗೇನ ತ್ವಿತರೆ ಕ್ಷಯಿತ್ವ ಸಂಪದ್ಯತೆ. ಪ್ರಾರಬ್ಧ ಕರ್ಮ ಕೇವಲ ಭೋಗ ಕರಿಕೆ ನಿವೃತ್ತ. ಪ್ರಾರಬ್ಧ ಕರ್ಮ ಅದು ಉಂಡೇ ತೀರಿಸಬೇಕಾಗ್ಯದ. ಅವ್ರು ವಿದ್ವಾನ್ ಪುರುಷ ಫಲಕ್ಕೆ ಭೋಗತೆ
प्रारब्ध कर्मों का नाश करके शरीर पातते अनंतर निर्विशेष ब्रह्म भाव को प्राप्त हुए हैं. ನೋಡ್ರಿ, ಪ್ರಾರಬ್ಧ ಕರ್ಮ ಕೇವಲ ಭೋಗ ಕರಿಕೆ ಹಿ ನಿವೃತ್ತವೇ. ಪ್ರಾರಬ್ಧ ಕರ್ಮ ಭೋಗಿಸನೇ ಅದೇನಂತ ಕೇಳಿದ್ರೆ ನಿವೃತ್ತಿ ಆಗ್ತದೆ. ಅವರು ವಿದ್ವಾನ್ ಪುರುಷ ಅಂದ್ರೆ ಮಹಾತ್ಮರು ಪುರುಷ ಫಲಕ್ಕೆ ಭೋಗತೆ ಪ್ರಾರಬ್ಧ ಕರ್ಮಕ ನಾಶ ಕರ್ಕೆ ಫಲಕ್ಕೆ ಭೋಗತೆ ಅಂದ್ರೆ ಆ ಕರ್ಮದ ಫಲ ಏನದಲ್ಲೋ ಅದು ಭೋಗಿಸನೇ ಏನಂತ ಕೇಳಿದ್ರೆ ಪ್ರಾರಬ್ಧ ಕರ್ಮ ನಾಶ ಮಾಡ್ಕೋತಾರೆ. ಶರೀರ ಪಾತತೆ ಅನಂತರ ಶರೀರ ಬಿದ್ದು ಹೋದ ಮೇಲೆ ನಿರ್ವಿಶೇಷ ಬ್ರಹ್ಮಭಾವಕ್ಕೂ ಪ್ರಾಪ್ತವೇ. ನಿರ್ವಿಶೇಷ ಅಲ್ಲಿ ಯಾವ ವಿಶೇಷತ್ವ ಇಲ್ಲ. ಎಲ್ಲಿ ನಮ್ಮ ಸ್ವರೂಪದಲ್ಲಿ ವಿಶೇಷ ವಿಶೇಷಣ ಭಾವ ಅಲ್ಲಿ ಇಲ್ಲ. ಉಪಾಧಿ ಉಪಯುಕ್ತ ಭಾವನೆ ಅಲ್ಲಿ ಇಲ್ಲ. ಉಪಲಕ್ಷಣ ಉಪಲಕ್ಷಿತಿ ಭಾವನೆ ಇಲ್ಲ. ಹೀಗೆ ನಿರ್ವಿಶೇಷವಾಗಿರ್ತಕ್ಕಂಥ ಸಾಮಾನ್ಯ ವಿಶೇಷ ಭಾವನೂ ಕೂಡ ಅಲ್ಲಿ ಇಲ್ಲ. ಹಿಂಗೆ ನಿರ್ವಿಶೇಷವಾಗಿರ್ತಕ್ಕಂಥ ಆ ಬ್ರಹ್ಮಭಾವಕ್ಕೆ ಆ ಮಹಾತ್ಮ ಏನಕ್ಕಂತ ಕೇಳಿದ್ರೆ ಪ್ರಾಪ್ತ ಆಗ್ತಾನಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. इत्यादि का वचन तो ता प्रारब्ध कर्म का केवल भोग करके ही नाश हुए हैं कहे हैं. ಈ ಅನೇಕ ವಚನಗಳಿಂದ ಪ್ರಾರಬ್ಧ ಕರ್ಮ ಇದು ಕೇವಲ ಭೋಗದಿಂದಲೇ ಏನಾಗ್ತದಂತ ಕೇಳಿದ್ರೆ ನಾಶ ಆಗ್ತದಂತೆ ಹೇಳಲಾಗಿದೆ. ಯಾತೆ ಭೋಗಾದಿಕೋ ಕರಿಕೆ ಸೋ ಕರ್ಮ ಕಾ ನಾಶ ಉಕ್ತ ಶ್ರುತಿ ಸ್ಮೃತಿ ಆದಿಕ ಪ್ರಮಾಣ ಕೊರಿಕೆ ಹಿ ಸಿದ್ಧ ಹೈ. ನೋಡ್ರಿ, ಭೋಗದಿಂದಲೇ ಈ ಕರ್ಮನಾಶ ಅನ್ನೋದೇನಂತ ಕೇಳಿದ್ರೆ ಶ್ರುತಿ ಸ್ಮೃತಿ ಮೊದಲಾದ ಪ್ರಮಾಣಗಳಿಂದ ಸಿದ್ಧದ. ಯಾವ ಕರ್ಮ ಇದು? ಪ್ರಾರಬ್ಧ ಕರ್ಮ. ಮತ್ತು ಜ್ಞಾನದಿಂದ ಏನಂತ ಕೇಳಿದ್ರೆ ಸಂಚಿತ ಮತ್ತು ಆಗಾಮಿ ಕರ್ಮ ಇವು ನಾಶ ಆಕ್ಕವ. ಹೆಂಗೆ ನಾಶ ಆಕ್ಕವ ಅಂತ ಕೇಳಿದ್ರೆ ಸಂಚಿತ ಕರ್ಮ ಇದು ಯಾರ ಆಶ್ರಯದಲ್ಲಿ ಇರ್ತದೆ ಅಂತ ಕೇಳಿದ್ರೆ ಆವರಣ ಆಶ್ರಯದಲ್ಲಿ ಇರ್ತದೆ. ಯಾವ ಆಶ್ರಯ? ಅಜ್ಞಾನದ ಎರಡು ಶಕ್ತಿಗಳದ, ಒಂದು ಆವರಣ ಶಕ್ತಿ, ಒಂದು ಆ ಆವರಣನ ಆಶ್ರಯಿಸಿಕೊಂಡು ಯಾವುದಿರ್ತದೆ? ಸಂಚಿತ ಕರ್ಮ. ಹೌದಿಲ್ಲ? ಆವರಣ ಅಂದ್ರೇನು? ನಾ ಯಾರು ಅನ್ನೋದು ಗುರುತ ಇಲ್ಲದೆ ಇರುವುದು ಇದಕ್ಕೇನಂತಾರೆ ಶಾಸ್ತ್ರದಲ್ಲಿ ಆವರಣ. ಇದು ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆದ ಮೇಲೆ ಆ ಆವರಣ ಉಳಿತೇನು? ಇಲ್ಲ. ಈ ಜ್ಞಾನಾಗ್ನಿದಿಂದ ಆವರಣ ನಾಶ ಆಯಿತು. ಇನ್ನು ಆ ಆವರಣದಲ್ಲಿರ್ತಕ್ಕಂಥ ಜನ್ಮ ಜನ್ಮಾಂತರದು ಮತ್ತು ಈ ಜನ್ಮದ ಯಾವ ಕರ್ಮದಲ್ಲ ಸಂಚಿತ ಕರ್ಮ, ಆ ಕರ್ಮ ಎಲ್ಲ ಏನಾಯ್ತು ಅಂತ ಕೇಳಿದ್ರೆ ಅದು ಇಲ್ಲ ಆಯ್ತು. ಯಾಕೆ? ಮನೆಗೆ ಬೆಂಕಿ ಬಿದ್ದ ಬಳಕ ಮನೆಯೊಳಗಿನ ಸಾಮಾನ್ಯ ಹೆಂಗೆ ಉಳಿತಾವ? ಹಾಗ ಆವರಣಕ್ಕೆ ಬೆಂಕಿ ಬಿತ್ತು, ಜ್ಞಾನ ಬೆಂಕಿ. ಆವರಣ ಸುಟ್ಟೈತಂದ್ರೆ ಒಳಗಿರ್ತಕ್ಕಂಥ ಸಂಚಿತ ಕರ್ಮನೂ ಕೂಡ ಏನದಂತ ಕೇಳಿದ್ರೆ ಇಲ್ಲವಾದು. ಗುರುತಾಯ್ತು? ಇನ್ನು ಆಗಾಮಿ ಕರ್ಮದ ಹೆಂಗೆ ನಾಶ ಐತೆ ಅಂತ ಕೇಳಿದ್ರೆ ದೇಹ ತಾದಾತ್ಮ್ಯ ಬುದ್ಧಿ ಇಲ್ಲಿಗೆ ಮೊದಲ ಜ್ಞಾನ ಆಗೋಕ್ಕಿಂತ ಮೊದಲ ದೇಹ ತಾದಾತ್ಮ್ಯ ಬುದ್ಧಿದಿಂದ ಕೂಡಿಕೊಂಡು ನಾ ಮಾಡ್ತೀನಿ ಅನ್ನೋದು ಭಾವ ಇತ್ತು. ಕರ್ಮ ಕರ್ತೃತ್ವದ ಅಭಿಮಾನ ಇತ್ತು. ಈ ಅಭಿಮಾನದಿಂದ ಕರ್ಮ ಮಾಡ್ತಿದ್ದ, ಆ ಕರ್ಮ ಅವನಿಗೆ ಲಾಗು ಆಕ್ಕಿತ್ತು. ಆ ಕರ್ಮಕ್ಕೆ ಅವನು ಹೊಣೆಗಾರ ಆಗ್ತಿದ. ಆದರೆ ಜ್ಞಾನಾನಂತರ ದೇಹ ನಾನಲ್ಲ, ವಾಣಿ ನಾನಲ್ಲ, ಮನಸ್ಸು ನಾನಲ್ಲ, ಇವು ಎಲ್ಲಕ್ಕೇನಂತ ಕೇಳಿದ್ರೆ ಇದರಿಟ್ಟು ಅರಿತಕ್ಕಂಥವನು ನಾನು ದ್ರಷ್ಟ ಸಾಕ್ಷಿ ಪುರುಷನಿದ್ದೇನೆ ಅಂತ ಈ ಭಾವನೆಯಲ್ಲಿರ್ತಕ್ಕಂಥ ಮಹಾತ್ಮನಿಗೆ ಇನ್ನು ಜ್ಞಾನಾನಂತರ ಆಗ್ತಕ್ಕಂಥ ಯಾವ ಕರ್ಮಗಳದಾವಲ್ಲ ಆ ಕರ್ಮದ ಅವನಿಗೆ ಲೇಪ ಇಲ್ಲ. ಶರೀರದಿಂದ ಕರ್ಮ ನಡೆದಿತ್ತಂದ್ರೆ ಅದು ಶರೀರಕ್ಕೆ ಸಂಬಂಧ, ವಾಣಿದಿಂದ ಆದ ಕರ್ಮಕ್ಕೆ ಅದು ವಾಣಿಗೆ ಸಂಬಂಧ, ಮನಸ್ಸಿನಿಂದ ಆದ ಕರ್ಮಕ್ಕೆ ಅದು ಮನಸ್ಸಿಗೆ ಸಂಬಂಧ, ಆತ್ಮನಿಗೆ ಸಂಬಂಧ ಇಲ್ಲ. ನಾನು ಏನಂತ ಕೇಳಿದ್ರೆ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ನಾನಿದ್ದೇನೆ, ನನಗೆ ಇದರ ಸಂಬಂಧ ಇಲ್ಲ. ಆದ್ದರಿಂದ ಅವನಿಗೆ ಯಾವ ಕರ್ಮ ಇಲ್ಲಿಗ ಆಗಾಮಿ ಕರ್ಮನು ಕೂಡ ಇಲ್ಲ. ಮತ್ತು ಜ್ಞಾನ ಪೂರ್ವದಲ್ಲಿ ಕರ್ಮ ಮಾಡ್ಯಾನಲ್ರಿ, ಅದ್ರ ಗತಿ ಹಂಗೆ. ಅದಕ್ಕರೆ ಅವ ಹೊಣೆಗಾರ ಇರ್ಬೋದಲ್ಲ, ಅದಕ್ಕೂ ಅವ ಹೊಣೆಗಾರ ಇಲ್ಲ. ಯಾಕಂತ ಕೇಳಿದ್ರೆ ಅವನಿಗೆ 2 ಮಂದಿ ಮಕ್ಕಳದಾವ. ಯಾರಿಗೆ? ಜ್ಞಾನಿಗೆ. ಮುಕ್ತಿ ಎಂಬುವ ಕಾಂತೆ ಬಂದು ವರ್ಷಗಳಿಲ್ಲ ಯಾರಿಗೆ? ಜ್ಞಾನಿಗೆ. ಆಕಿನ ಹೊಟ್ಟೆಲಿ 2 ಮಂದಿ ಹುಟ್ಟ್ಯಾರ. ಯಾರು ಹುಟ್ಟ್ಯಾರ ಅಂತ ಕೇಳಿದ್ರೆ ಒಬ್ಬ ನಿಂದಕದನ, ಇನ್ನೊಬ್ಬ ಏನಂತ ಕೇಳಿದ್ರೆ ಸ್ಥಾವಕದನ. ಒಬ್ಬ ಸ್ತುತಿ ಮಾಡ್ತಕ್ಕಂಥ ಸೇವಾ ಮಾಡ್ತಕ್ಕಂಥ ಒಬ್ಬ ಮಗ ಅದನ. ಒಬ್ಬ ಏನದ ಅಂತ ಕೇಳಿದ್ರೆ ನಿಂದಕದನ. ಮತ್ತು ಈಗ ನಿಮ್ಮ ತಂದೆ ಇಷ್ಟೆಂಟಕ್ಕೆ ನೀವೇ ಪಾಲ್ಗಾರಲ್ಲ, ಹೌದಿಲ್ಲ? ಹಂಗೆ ಇದು ಏನಂತ ಕೇಳಿದ್ರೆ ಮಹಾತ್ಮ ಗಳಿಸಿದಂಥ ಪಾಪ ಪುಣ್ಯ ಎಂಬು ಯಾವ ಸಂಪತ್ತದಲ್ಲ, ಈ ಸಂಪತ್ತು ಅವ್ರು 2 ಮಂದಿ ಹಂಚ್ಕೋತಾರೆ. ಯಾರು? ನಿಂದಕ ನನ್ನ ಪಾಲಿಗೆ ಪಾಪ ಅಂತಾನ, ಅವ ಸ್ಥಾವಕ್ಕೆ ಏನಂತ ಕೇಳಿ ನನ್ನ ಪಾಲಿಗೆ ಉಳ್ದೇನ ಒಂದು ಆಗಾಮಿ ಕರ್ಮ ಇಲ್ಲ. ಮುಂದಿಂದರೆ ಅವು ಏನಾಗಿಲ್ಲ ಅಂತ ಕೇಳಿದ್ರೆ ಅವನಿಗೆ ಅವು ಲಿಂಪಾಯಮಾನ ಆಗಿಲ್ಲ. ಯಾಕಂತ ಕೇಳಿದ್ರೆ ನಾ ಅನ್ನೋದು ಭಾವನೆ ಇಲ್ಲಲ್ಲ, ಅಲ್ಲಿ ಕರ್ಮಕರ್ತೃತ್ವದ ಅಭಿಮಾನ ಅವನಿಗಿಲ್ಲ. ಇಲ್ಲೇನಂತ ಕೇಳಿದ್ರೆ ಇವರು ಯಾರು? ಭಕ್ತ ಮತ್ತು ಅಭಕ್ತ, ಇವ್ರು ಏನು ಮಾಡೋದು ಅದಕ್ಕೆ ಹೊಣೆಗಾರ ಆದರು. ಪ್ರಾರಬ್ಧ ಕರ್ಮ ಅಂತೂ ಉಂಡೆ ತೀರಿಸ್ತಾನ, ಸಂಚಿತ ಕರ್ಮ ಅಂತೂ ಅದು ಸುಟ್ಟು ಬೂದೆಗ್ಯದ.
ಈಗ ಹೆಂಗದ ನಾವು ಕರ್ಮ ರಹಿತದನೋ ಹೆಂಗದನೋ ಯಾರು ಹಾಂ ಹಿಂಗೆ ಕರ್ಮ ಕಳ್ಕೊಬೇಕು ನಾವು ಕರ್ಮ ಬೆಳೆಸಬಾರ್ದು ಬೆಳೆಸ್ಕೊಂಡ್ರೆ ಮತ್ತೆ ಸಿಕ್ಕ ಹಾಕೋತೇವೆ ಎದ್ರಾಗ ಆ ಕರ್ಮದ ಜಾಲದೊಳಗೆ ಬರ್ತಿಲ್ಲ ಲಕ್ಷಕ್ಕೆ ಯಾತೆ ಭೋಗಾದಿಕೋं करके सो कर्म का नाश उक्त श्रुति स्मृति ಆದಿಕ ಪ್ರಮಾಣ ಕೊರಿಕೆ ಸಿದ್ಧ ಹೈ ಈ ಪ್ರಕಾರವಾಗಿ ಭೋಗದಿಂದಲೇ ಕರ್ಮದ ನಾಶ ಆಗ್ತದೆ ಅಂದರೆ ಯಾವುದು ಪ್ರಾರಬ್ಧ ಕರ್ಮ ಇದು ಏನಂತ ಕೇಳಿದ್ರೆ ಭೋಗಿಸಿನೇ ತೀರಿಸ್ಬೇಕು ಅನ್ನೋದಕ್ಕೆ ಶ್ರುತಿ ಪ್ರಮಾಣನೂ ಅದಾವ ಸ್ಮೃತಿ ಪ್ರಮಾಣಗಳು ಅದಾವ ಅದರದಿಂದ ಇದು ಮಾತು ಸಿದ್ಧದ ಅಂತ ತಿಳ್ಕೊಂಡು ಹೇಳ್ತಾರೆ संचित कर्मों का तो प्रायश्चित करके व तत्वज्ञान करके नाश होवे परंतु तत्वज्ञानते अनंतर करे हुए जे आगामी कर्म है तीनों का तत्वज्ञान करके नाश कैसे संभवेगा ಅದೇ ಶಂಕ ಮಾಡ್ತಾನೆ ನೋಡ್ರಿ ಪೂರ್ವ ಪಕ್ಷಿ ಏನು ಶಂಕ ಮಾಡ್ತಾನೆ ಸಂಚಿತ್ ಕರ್ಮೋं का तो प्रायश्चित करके व तत्वज्ञाನ करके ಸಂಚಿತ ಕರ್ಮ ಪ್ರಾಯಶ್ಚಿತ್ತದಿಂದಾಗಲಿ ಅಥವಾ ಏನಪ್ಪ ಅಂತ ಕೇಳಿದ್ರೆ ತತ್ವಜ್ಞಾನದಿಂದಾಗಲಿ ಮತ್ತು ಇನ್ನೊಂದು ಮಾತ ಪ್ರಾಯಶ್ಚಿತ್ತದಿಂದ ಎಲ್ಲ ಕರ್ಮ ನಾಶ ಆಗಂಗಿಲ್ಲ ಕೆಲವೊಂದು ಕರ್ಮ ನಾಶ ಆಕ್ಕವ ಆದ್ರೆ ತತ್ವಜ್ಞಾನದಿಂದ ಎಲ್ಲ ಕರ್ಮ ಏನಕ್ಕವ ಅಂತ ಕೇಳಿದ್ರೆ ಸರ್ವಕರ್ಮಾಣಿ ಅಂದರೆ ಎಲ್ಲ ಕರ್ಮಗಳಂತ ಹೇಳ್ಯಾರ ಜ್ಞಾನಾಗ್ನಿದಿಂದ ಭಸ್ಮ ಆಕ್ಕವ ತತ್ವಜ್ಞಾನ ಕರಿಕೆ ನಾಶ ಹೋವೆ ಮತ್ತು ತತ್ವಜ್ಞಾನದಿಂದಲೂ ಅವು ಏನಾಕ್ಕವ ನಾಶ ಪರಂತು ತತ್ವಜ್ಞಾನತೆ ಅನಂತರ ತತ್ವಜ್ಞಾನ ಆದ ಮೇಲೆ ಕರೆ ಹುಯೆ ಮಾಡಲ್ಪಟ್ಟಂಥ ಜೆ ಆಗಾಮಿ ಕರ್ಮ ಹೇ ಈ ವರ್ತಮಾನ ಜನ್ಮದಲ್ಲಿ ಮಾಡಿದಂಥ ಯಾವ ಕರ್ಮಗಳದ ಇವಕ್ಕೆ ಆಗಾಮಿ ಅಂತ ಕರೀತಾರೆ ಈ ಕರ್ಮಗಳು ತಿನೋಂಕ ಈ ಕರ್ಮಗಳದು ತಿಸ್ ತತ್ವಜ್ಞಾನ ಕರಿಕೆ ನಾಶ ಕೈಸೆ ಸಂಭವೀಗ ಈಗ ನೀ ಕರ್ಮ ಮಾಡಿದೆಪ್ಪ ಜ್ಞಾನ ಏನೋ ಆಗ್ಯದ ಸಂಚಿತ್ ಹೋಗ್ಬೋದು ನಾಶ ಆಗ್ಬೋದು ಆದರೆ ಈಗ ಮಾಡಿದ ಕರ್ಮ ಈ ಜ್ಞಾನದಿಂದ ಹೆಂಗೆ ನಾಶ ಆಗ್ತದಂತ ಶಂಕ ಮಾಡ್ತಾನೆ ಸಮಾಧಾನ ನೋಡ್ರಿ ज्ञानवान पुरुष को ता ब्रह्म ज्ञान के प्रभाव ते तीन आगामी कर्मों का लेप होता नहीं नोड्री ज्ञानवान पुरुष को अंद्रे ज्ञानी महात्मरिगे ता ब्रह्म ज्ञान के प्रभावते ಯಾವ ಪ್ರಭಾವದವರಲ್ಲಿ ಯಾವ ಬಲದ ಯಾವ ಶಕ್ತಿ ಅದಂತ ಕೇಳಿದ್ರೆ ಬ್ರಹ್ಮಜ್ಞಾನ ಎಂಬ ಪ್ರಭಾವದಿಂದ ತಿನ್ನ ಆಗಾಮಿ ಕರ್ಮಂಕ ಈ ಯಾವ ವರ್ತಮಾನ ಜನ್ಮದಲ್ಲಿ ಆಗ್ತಕ್ಕಂಥ ಆಗಾಮಿ ಕರ್ಮಗಳದವಲ್ಲ ಈ ಕರ್ಮದು ಲೇಪ್ ಹೋತಾನೆ ಅವನಿಗೇನಾಗೋದಿಲ್ಲ ಅಂತ ಕೇಳಿದ್ರೆ ಅವು ಅಂಟುವುದಿಲ್ಲ ಆ ಕರ್ಮ ಇವನಿಗೇನಂತ ಕೇಳಿದ್ರೆ ಹತ್ತುವುದು ಇಲ್ಲ ಅಂತ ಹೇಳ್ತಾ ಇದ್ರೆ ಯಾ ಕಾರಣತೇತಿ ಆಗಾಮಿ ಕರ್ಮ ತಿಸ್ ತತ್ವವೆತ್ತ ಪುರುಷಕ್ಕೆ ಪ್ರತಿಫಲಕ ಜನಕ್ ಹೋತೇನೆ ಈ ಒಂದು ಕಾರಣದಿಂದ ಆಗಾಮಿ ಕರ್ಮ ಆ ತತ್ವಜ್ಞಾನ ಪುರುಷನಿಗೆ ಫಲದ ಜನಕ ಆಗೋದಿಲ್ಲ ಆ ಕರ್ಮ ಇವನಿಗೆ ಲಾಗು ಆಗೋದಿಲ್ಲ ಯಾರಿಗೆ ಹಾಂ ಯಹಿ ತಿನ್ ಆಗಾಮಿ कर्मों का नाश जानना ಇದುವೇ ಏನದಂತ ಕೇಳಿದ್ರೆ ಆಗಾಮಿ ಕರ್ಮದ ನಾಶ ಅವ ಕರ್ಮ ಮಾಡಿದ್ರೂ ಕೂಡ ಏನಂತ ಕೇಳಿದ್ರೆ ಕರ್ಮದಿಂದ ಲಿಪ್ತ ಆಗುವುದಿಲ್ಲ ಅಲಿಪ್ತದನ ಯಾರು ಹಾಂ ಈಗ ನೋಡ್ರಿ ಬಾಯಂದೆಲ್ಲ ಹಲ್ಲು ಬಿದ್ದಿರ್ತಾವ ಮುಪ್ಪಾವಸ್ಥೆಯಲ್ಲಿ ಇನ್ನೂ ಹಲ್ಲು ಸಟ್ ಹಾಕಿಲ್ಲ ಆದರೆ ಅದಕ್ಕೆ ಸಂಸ್ಕಾರ ಇರ್ತದೆ ಅದಕ್ಕೆ ಬಾಯಿ ಆಡ್ಸೋ ಸಂಸ್ಕಾರ ಇರ್ತದೆ ಮೆಲಿಯು ಸಂಸ್ಕಾರ ಇರ್ತದೆ ಹಲ್ಲಂತೂ ಬಾಯಾಗಿಲ್ಲ ಮಾಡ್ತಾರೆ ಮುದ್ಕೊಂಡು ನೋಡ್ರಿ ಹಿಂಗೆ ನಮ್ಮ ಮುತ್ಯಾವ ಬಿದ್ದ ಅವ ಹಿಂಗೆ ಮಾಡ್ತಿದ್ದ ನಾ ಕೇಳಿದ ಮುತ್ಯ ಏನು ತಿಂತಿ ಅಂತ ಕೇಳಿದನ ಏನೂ ಇಲ್ಲ ಬಾಯಾಗ ಆದ್ರೆ ಸುಮ್ಮನೆ ಹಿಂಗೆ ಏನಂತ ಕೇಳಿದ್ರೆ ಮಾಡ್ತಿದ್ದವ ಅದು ಎದ್ರ ಪ್ರಭಾವ ಅಂತ ಕೇಳಿದ್ರೆ ಅದು ಸಂಸ್ಕಾರ ಹೌದಿಲ್ಲ ಯಹಿ ತಿನ್ನ ಆಗಾಮಿ कर्मों का नाश जानना ये वार्ता श्री व्यास भगवान ने भी ಬ್ರಹ್ಮಸೂತ್ರ ವಿಷಯ ಕೈ ಅಂದ್ರೆ ಇದು ಯಾಕೆ ಹೇಳೋದಂತ ಕೇಳಿದ್ರೆ ಬಾಯಾಗ ಒಂದೂ ಹಲ್ಲಿಲ್ಲ ಆದ್ರೆ ಬಾಯರೇ ಆಡಿಸ್ತಾ ಇದ್ದಾನೆ ಆಡಿಸ್ತಾನಂದ್ರೆ ಅವ ಏನ್ರಿ ತಿಂತಾನೇನು ಹಂಗೆ ಜ್ಞಾನಿ ಯಥಾರ್ಥನ ತನ್ನ ಆತ್ಮಸ್ವರೂಪದ ಜ್ಞಾನ ಮಾಡ್ಕೊಂಡನ ಅವನಿಂದ ನಡೀತಕ್ಕಂಥ ಕರ್ಮಗಳು ಅದಾವ ಅವು ಹೆಂಗಪ್ಪ ಅಂತ ಕೇಳಿದ್ರೆ ಹಲ್ಲಿಲ್ಲದ ಮುದುಕ ಹೆಂಗೆ ಬಾಯಿ ಆಡಿಸ್ತಾನಲ್ಲೋ ಹಂಗೇನಂತ ಕೇಳಿದ್ರೆ ಇವ ಮಾಡ್ದಂಗೆ ಅಂದ್ರೆ ಅದು ಇವನಿಗೆ ಲಾಗು ಇಲ್ಲ ಯಾವ ಕರ್ಮ ಈ ಆಗಾಮಿ ಕರ್ಮ ಏನಂತ ಕೇಳಿದ್ರೆ ಜ್ಞಾನಿಗೇನು ಮಾಡುವುದಿಲ್ಲ ಯಾಕೆ ನಿರ್ಲಿಪ್ತದ ನಾವು ಅದು ಹಚ್ಕೊಳಂಗೆ ಇಲ್ಲ ಏನು ಹಚ್ಕೋತಾನವ ಹಾಂ व्यास भगवान ने भी ब्रह्मसूत्र विषय कही है भगवान वेद व्यासರು ಕೂಡ ಬ್ರಹ್ಮಸೂತ್ರದಲ್ಲಿ ಅಂತ ಕೇಳಿದ್ರೆ ಹೇಳ್ಯಾರ ನೋಡ್ರಿ ಸೂತ್ರ ನೋಡ್ರಿ ತದದಿಗಮ ಉತ್ತರ ಪೂರ್ವಾರ್ಧ ಯೋರ್ ಶ್ಲೇಷ ವಿನಾಶವು ತದ್ ವ್ಯಪದೇಶಾತ್ अर्थ ನೋಡ್ರಿ सूत्रद ब्रह्म साक्षात्करिके हुए ज्ञानवान पुरुष के
पूर्व के संचित पाप कर्मों का तो नाश हो ही जावे ನೋಡ್ರಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಹುಯಿ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ದೃಢಾಪ್ರೋಕ್ಷ ಬ್ರಹ್ಮಜ್ಞಾನ ಆದಮೇಲೆ ಜ್ಞಾನವಾನ ಪುರುಷಕ್ಕೆ ಅಂದರೆ ಈ ಜ್ಞಾನ ಉಳ್ಳುವಂಥ ಯಾವ ಪುರುಷದನೋ ಈ ಪುರುಷನಿಗೆ ಪೂರ್ವಕ್ಕೆ ಸಂಚಿತ ಪಾಪ ಕರ್ಮೋಂಕ ತೋ ನಾಶ ಹೋಯಿ ಜಾವೆ ಪೂರ್ವದಲ್ಲಿ ಸಂಚಿತ ಕರ್ಮಗಳು ಹೇಳ್ಕೊಂಡು ಬಂದಾರಲ್ಲ ಅವೇನೋ ನಾಶ ಆಗ್ಯಾವ और ज्ञानते उत्तर करे हुए आगामी पापों का ता ज्ञानवान को लेप ही नहीं होवे ನೋಡ್ರಿ ಜ್ಞಾನಾನಂತರ ಏನಂತ ಕೇಳಿದ್ರೆ ಕರ್ಮ ಮಾಡ್ಯಾನಲ್ಲೋ ಆಗಾಮಿ ಕರ್ಮ ಆ ಆಗಾಮಿ ಯಾವ ಪಾಪ ಕರ್ಮಗಳದವ ಅವು ಜ್ಞಾನದಿಂದ ಜ್ಞಾನಿಗೆ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಅವು ಲಿಂಪಾಯಮಾನ ಆಗುವುದಿಲ್ಲ ಹೇಗಂತ ಕೇಳಿದ್ರೆ ಈಗ ಹಲಸಿನ ಹಣ್ಣದ ಗುರ್ತದಿಲ್ಲ ನಿಮ್ಗೆ ಹಲಸಿನ ಹಣ್ಣದ ಆ ಹಲಸಿನ ಹಣ್ಣ ಮೊದಲಿಗೆ ಏನಂತ ಕೇಳಿದ್ರೆ ಅದನ್ನು ಆ ಹಣ್ಣು ಹೋಳೇನಂತ ಕೇಳಿದ್ರೆ ಆ ತೊಳೆ ಬಿಚ್ಚಕ್ಕೆ ಹೋದವ ಅದ್ರಾಗಿರ್ತಕ್ಕಂಥ ಅಂಟ ಕೈಯೆಲ್ಲ ಅಂಟ್ಕೋತ್ರಿ ಅದು ಅವನಿಗೆ ಆ ತೊಳೆ ಬಿಡ್ಸಕ್ಕ ಆಗವಲ್ದು ಯಾರಿಗೆ ಅವನಿಗೆ ಅವಾಗ ಒಬ್ರಂದ್ರು ತಮ್ಮ ಅದು ಹಿಂಗೆ ಇಲ್ಲದು ಹಿಂಗೆ ನೀ ಮಾಡಿದ್ರೆ ಅದೆಲ್ಲ ಕೈಗೂ ಅಂಟ್ಕೋತದ ತಿನ್ನಾಕ ಹೋದ್ರೆ ನಿನ್ನ ಬಾಯಿಗೂ ಅಂಟ್ಕೋತದ ಅದು ಹಂಗೆ ಬಿಡಿಸೋದಿಲ್ಲಪ್ಪ ಮತ್ತು ಹ್ಯಾಂಗ್ರಿ ಅಂತ ಕೇಳಿದ ಕೈಗೆ ಎಣ್ಣೆ ಹಚ್ಚುವ ಅಂತ ಹೇಳಿದ್ರು ಕೈಗೆ ಎಣ್ಣೆ ಹಚ್ಚು ಅವ ಮತ್ತೆಲ್ಲ ಸ್ವಚ್ಛ ಕೈ ತೊಳ್ಕೊಂಡ ಕೈಗೆ ಏನಂತ ಕೇಳಿದ್ರೆ ಉಂಬಾ ಎಣ್ಣೆ ಹಚ್ಕೊಂಡ ಉಣು ಎಣ್ಣೆ ಹಚ್ಕೊಂಡು ಏನಂತ ಕೇಳಿದ್ರೆ ಆ ತೊಳೆ ಬಿಡ್ಸಾಗತ್ತದ ಆವಾಗ ಏನಂತ ಕೇಳಿದ್ರೆ ಅವು ಆ ಅಂಟು ಹತ್ತದನಿಗೆ ಇವನಿಗೆ ಯಾರಿಗೆ ಹಂಗೆ ಅಜ್ಞಾನಿನೂ ವರ್ತಮಾನ ಜನ್ಮದಲ್ಲಿ ಕರ್ಮ ಮಾಡ್ತಾನೆ ಜ್ಞಾನಿನೂ ಕರ್ಮ ಮಾಡ್ತಾನೆ ಆದ್ರೆ ಅಜ್ಞಾನಿ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡ್ತಾನೆ ಹೌದಿಲ್ಲ ಕರ್ತೃತ್ವದ ಅಭಿಮಾನ ಕಡ್ಡೇಟ್ ಮಾಡಿದಂದ್ರೆ ಹೇಳುವಾಗ ಗುಡ್ಡದಷ್ಟು ಹೇಳ್ತಾನೆ ಇದು ಸ್ವಭಾವ ಮನುಷ್ಯಂದು ಅದಕ್ಕಿದು ಏನಾಗ್ತದೆ ಅಂತ ಕೇಳಿದ್ರೆ ಇದು ಕರ್ಮ ಅವನಿಗೆ ಲಾಗು ಹಾಕ ಗುರ್ತಾಯ್ತು ಕರ್ಮಕ್ಕೆ ಒಳಗಾಗ್ತಾನೆ ಇವ ಅಜ್ಞಾನಿ ಆದ್ರೆ ಜ್ಞಾನಿ ಇವ ಏನು ಮಾಡ್ಯಾನಂತ ಕೇಳಿದ್ರೆ ಜ್ಞಾನ ಎಂಬು ಎಣ್ಣೆ ಹಚ್ಕೊಂಡ ನಾವು ಅದು ಹಚ್ಕೊಂಡೇನಂತ ಕೇಳಿದ್ರೆ ಈ ಕರ್ಮಗಳು ಮಾಡ್ತಾನೆ ಮಾಡಿದ್ರು ಕೂಡ ಆ ಕರ್ಮ ಇವನಿಗೆ ಅಂಟ್ಕೊಳ್ಳೋದಿಲ್ಲ ಏನು ಅಂಟ್ಕೋತಾವ ಹೀಗಾಗಿ ಏನಂತ ಕೇಳಿದ್ರೆ ಅವನಿಗೆ ಆಗಾಮಿ ಕರ್ಮನೂ ಏನಾಗೋದಿಲ್ಲ ಅವನಿಗೆ ಲಿಂಪಾಯಮಾನ ಆಗೋದಿಲ್ಲ ದೋನೋ ವಾರ್ತಾ ಶ್ರುತಿ ವಿಷಯ ಕಥನ ಕರಿಹೆ ಇದು ನಾವು ಹೇಳ್ತೇವೆ ಅಂತ ಬೇಡ್ರಿ ಈ ಮಾತೇನಂತ ಕೇಳಿದ್ರೆ ಶ್ರುತಿಯಲ್ಲಿ ಆದರೂ ಕೂಡ ಹೇಳಲಾಗಿದೆ ತದ್ ಯಥೇಶಿಕಾ ತೂಲ ಮಗ್ನೋ ಪ್ರೋತಂ ಪ್ರದುಯೇ ತೈವಂ ಹಾಸ್ಯ ಸರ್ವೇ ಪಾಪ್ನ ಪ್ರದುಯಂತೆ ಅಂತ ತಿಳ್ಕೊಂಡೇನಕ ಶ್ರುತಿ ಅದ अर्थ जैसे मूंज की ईशिका का तूल अग्नि विषय पाया हुआ शीघ्र ही दग्ध हुई जावे है ಮುಂಜ ಅನ್ನೋದೊಂದು ಏನದ ಅಂತ ಕೇಳಿದ್ರೆ ಒಂದು ವನಸ್ಪತಿ ಅದ ಆ ವನಸ್ಪತಿಗೆ ಏನಂತ ಕೇಳಿದ್ರೆ ಏನು ಬರ್ತದೆ ಈಶಾಕಾಕ ತೂಲ ಅಗ್ನಿ ವಿಷಯ ಅಂದ್ರೆ ಅದಕ್ಕಿರ್ತಕ್ಕಂಥ ಯಾವ ಅರಳೆ ನಿಮ್ಗೆ ಹೇಳ್ಬೇಕಾದ್ರೆ ಅದು ದೂದಿ ಹಳ್ಳಿ ಮಾಡ್ತಿರಲ್ಲ ಎದರಿಂದ ಆಪ್ ಅದು ನಮ್ಮ ಕಡೆ ಆಪ್ ಅಂತಾರ ಈ ಕಡೆ ಏನಂತಾರ ಗೊತ್ತಿಲ್ಲ ಈ ನೀರಾಗ ಎದ್ದಿರ್ತದಲ್ಲ ಅದು ಅದೇ ಈಗ ನಾವು ಅದೇ ತಿಳ್ಕೊಳ್ಳೋದು ಅದಕ್ಕೇನು ಹಳ್ಳಿ ಇರ್ತದಲ್ಲ ಆ ಹಳ್ಳಿ ಬೆಂಕಿಯಾಗಿ ಹಾಕಿದ್ರೆ ಅದು ಎಷ್ಟೊತ್ತಿಗೆ ಇದು ಸುಡ್ತದದು ತಕ್ಷಣವೇ ಸುಡ್ತದದು ಹಾಕೋದೇ ತಡ ಏನಾಗ್ತದ ಸುಟ್ಟು ಹೋಗ್ತದ ಜೈಸೆ ಮುಂಜಿಕಿ ಇಶಿಕಾಕ ತೂಲ್ ಅಂದ್ರೆ ಏನಂತ ಕೇಳಿದ್ರೆ ಇದು ಅರಳೆ ಅಗ್ನಿ ವಿಷಯ ಪಾಯ ಹೂವ ಶೀಘ್ರ ಹಿ ದಗ್ಧ ಹೋಯಿ ಜಾವೆ ಅದು ತಕ್ಷಣವೇ ಹೇಗೇನಂತ ಕೇಳಿದ್ರೆ ಸುಟ್ಟು ಇಲ್ಲವಾಗುತ್ತದೆಯೋ तैसे इस विद्वान पुरुष के पूर्व के सर्व संचित पाप कर्म ब्रह्म ज्ञान रूप अग्नि करके शीघ्र ही दग्ध हुई जावे ಅದು ಅರಳೆ ಹಂಗ ಬೆಂಕಿಯಾಗ ಹಾಕುದೇ ತಡ ಅದು ಸುಟ್ಟು ಇಲ್ಲಾಗ್ಯದಲ್ಲೋ ಹಂಗ ಜ್ಞಾನಿ ಮಹಾತ್ಮರದು ವಿದ್ವಾಂಸರದ್ದು ಏನಂತ ಕೇಳಿದ್ರೆ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವ ಸಂಚಿತ ಕರ್ಮದ ಆ ಸಂಚಿತ ಕರ್ಮನು ಕೂಡ ಏನಂತ ಕೇಳಿದ್ರೆ ಆ ಪಾಪ ಕರ್ಮ ಬ್ರಹ್ಮಜ್ಞಾನ ರೂಪ ಅಗ್ನಿದಿಂದ ಶೀಘ್ರ ಅದೇನಾಗ್ತದೆ ಅಂತ ಕೇಳಿ ಸುಟ್ಟು ಇಲ್ಲ ಆಗ್ತದೆ यह श्रुति तो तत्ववेत्ता पुरुष के पूर्व के संचित पाप कर्मों के नाश को कहे है ಈ ಶ್ರುತಿ ಮಂತ್ರ ಎದರಿಗೋಸ್ಕರವಾಗಿ ಹೇಳಲಾಗಿದೆ ಅಂತ ಕೇಳಿದ್ರೆ ತತ್ವವೇತ್ತಾ ಪುರುಷನ ಪೂರ್ವದಲ್ಲಿ ಮಾಡಿದಂಥ ಯಾವ ಸಂಚಿತ ಪಾಪ ಕರ್ಮದ ಆ ಕರ್ಮದ ನಾಶಕ್ಕಾಗಿ ಏನಂತ ಕೇಳಿದ್ರೆ ಈ ವಿಚಾರ ಇಲ್ಲಿ ಹೇಳಿದಂತ ತಿಳ್ಕೊಂಡೇನಂತ ಕೇಳಿದ್ರೆ ಹೇಳ್ತಾರೆ ಯಥಾ ಪುಷ್ಕರ ಪಲಾಶ ಆಪೋ ನ ಶ್ಲಿಷ್ಯತ ಏವ ಮೇವಾ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತ ತಿಳ್ಕೊಂಡು ಹೇಳ್ತಾರೆ ಏನು ಹೇಳ್ತಾರೆ ಅದರ ಅರ್ಥ ನೋಡ್ರಿ ಜೈಸೆ ಜಲ ವಿಷಯ ಸ್ಥಿತ ಕಮಲ್ ಕೆ ಪತ್ರಕ್ಕೂ ಸೋ ಜಲ ಲಿಪ್ಪಾಯಮಾನ ಕರ್ತಾ ನಹಿ
ಈಗ ನೀರಿನಲ್ಲಿ ಇರ್ತಕ್ಕಂಥ ಯಾವ ಕಮಲದ ಎಲೆ ಅದ ಆ ಎಲೆಗೆ ನೀರು ತೊಯಿಸ್ತದೇನು? ನೀವು ಅದ್ರಾಗ ಅದ್ದಿದ್ರೆ ಅದು ತೊಯ್ತದೇನು? ತೊಯ್ಯಂಗಿಲ್ಲ. ಯಾಕಂತ ಕೇಳಿದ್ರೆ ಅದು ನೀರು ಹಚ್ಕೊಳ್ಳೋದೇ ಇಲ್ಲ. ಯಾವುದು? ಕಮಲ ಪತ್ರ. ಕಮಲ ಪತ್ರ ಮಿವಾಂಬಸ ಅಂತ ತಿಳ್ಕೊಂಡು ಒಂದು ಕಡೆಗೆ ಹೇಳಿದ್ದಾರೆ, ಹೌದಿಲ್ಲ? ಹಾಗೆ ತೈಸೆ ಇಸ್ ವಿದ್ವಾನ್ ಪುರುಷಕ್ಕೂ ಪಾಪ ಕರ್ಮ ಲಿಪ್ಪಾಯಮಾನ ಕರ್ತೇನೆ. ಆಗ ವಿದ್ವಾಂಸರಿಗೆ, ಆ ಪುರುಷರಿಗೆ, ಮಹಾತ್ಮರಿಗೆ ಪಾಪಕರ್ಮ ಲಿಪ್ಪಾಯಮಾನ ಆಗುವುದಿಲ್ಲ, ಅಂದ್ರೆ ಅಂಟುವುದು ಇಲ್ಲ. ಶ್ರುತಿ ತಾ ವಿದ್ವಾನ್ ಪುರುಷ ವಿಷಯ ಆಗಾಮಿ ಕರ್ಮ ಪಾಪಕರ್ಮ ಕಾ ಅಲೇಪಣಪಣ ಕಹೆ. ಸಂಚಿತ ಹೆಂಗೆ ಅವನಿಗೆ ಲೇಪ ಆಗುವುದಿಲ್ಲ, ಅದು ಹೆಂಗೆ ಸುಟ್ಟು ಬೂದಿ ಆಗ್ಯದೋ ಆಗ ಆಗಾಮಿ ಕರ್ಮ ಕೂಡ ಏನಂತ ಕೇಳಿದ್ರೆ ಇದು ಆದರೂ ಕೂಡ ಪಾಪಕರ್ಮ ಅವನಿಗೆ ಹತ್ತುವುದಿಲ್ಲ. ಯಾರಿಗೆ? ಮಹಾತ್ಮನಿಗೆ ಅಂತ ಹೇಳ್ತಾ ಇದೆ ಶ್ರುತಿ. श्रुति ता विद्वान पुरुष विषय आगामी पाप कर्म का अलेपनपना कहे है। ता उक्त सूत्र विषय तथा श्रुति विषय स्थित जो पाप शब्द है सो पाप शब्द पुण्य का भी उपलक्षण जानना. ಯಾರಾದ್ರೂ ಅನ್ಬೋದ್ರಿ, ಹೌದ್ರಿ ಅವ್ರು ಮಾಡಿದೆಲ್ಲ ಸಂಚಿತ ಪಾಪ ಆಗಾಮಿ ಕರ್ಮಗಳು ಜ್ಞಾನಾಗ್ನಿದಿಂದ ಇಲ್ಲ, ಅದು ಆದ್ರೆ ಪುಣ್ಯ ಕರ್ಮದ ಏನಾಯ್ತು ಅಂತ ಯಾರಾದರೂ ಪ್ರಶ್ನೆ ಮಾಡಬಹುದು. ಇಲ್ಲಿ ಪಾಪ ಕರ್ಮದಿಂದ ಪುಣ್ಯ ಕರ್ಮ ಅಂತ ನಾವು ಗ್ರಹಿಸಬೇಕು. ಇದು ಉಪಲಕ್ಷಣ, ಹೌದಿಲ್ಲ? ಕಾಕವತ್ ದೇವದತ್ತ ಗೃಹಂ, ಕಾಗೆ ಕುತ್ತದ ದೇವದತ್ತನ ಮನೆ ಅಂತ ಹೇಳಿದ್ರು. ಇಲ್ಲಿ ಉಪಲಕ್ಷಣ ಯಾರು? ಉಪಲಕ್ಷಣ? ಕಾಗೆ ಉಪಲಕ್ಷಣ. ಉಪಲಕ್ಷಿತ ಯಾವುದು? ದೇವದತ್ತನ ಮನೆ, ಹೌದಿಲ್ಲ? ಆ ಉಪಲಕ್ಷಣದಿಂದ ನಮಗೇನು ತಿಳ್ಕೊಳ್ಳೋದ? ಹಂಗೆ ಪಾಪಕರ್ಮದಿಂದ ಪಾಪಕರ್ಮ ನಾಶ ಆಯ್ತಂದ್ರೆ ಇಲ್ಲಿ ಪುಣ್ಯಕರ್ಮನೂ ಕೂಡ ನಾಶ ಆಯ್ತಂತ ತಿಳ್ಕೊಬೇಕು ನಾವು, ಹೌದಿಲ್ಲ? ಪಾಪಕರ್ಮ ನಾಶ ಆಯ್ತು ಅಂತ ಹೇಳಿದ್ರೆ ಇದು ಉಪಲಕ್ಷಣ. ಉಪಲಕ್ಷಿತೇನು ಪುಣ್ಯಕರ್ಮನೂ ಕೂಡ ನಾಶ ಆಯ್ತು ಅಂದ್ರೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಅಂದ್ರೆ ಮಹಾತ್ಮನಿಗೆ ಯಾವ ಕರ್ಮವೂ ಇಲ್ಲ ಅಂತ ತಿಳ್ಕೋಬೇಕು. ಉಪಲಕ್ಷಣ ಜಾನ ಜಿಸ್ ಕಾರಣತೆ, ಯಾವ ಒಂದು ಕಾರಣದಿಂದ ಸುಹೃದಃ ಸಾಧು ಕೃತ್ಯಂ ದ್ವಿಷಂತಹ ಪಾಪಕೃತ್ಯಂ ಇಸ್ ಶ್ರುತಿ. ನೋಡ್ರಿ, ಇದಕ್ಕೆ ಶ್ರುತಿ ಪ್ರಮಾಣನೂ ಕೊಡ್ತಾರೆ. ಶ್ರುತಿ ವಿಷಯ, ಈ ಶ್ರುತಿಯಲ್ಲಿ ತತ್ವವೇತ್ತಾ ಪುರುಷಕ್ಕೆ ಆಗಾಮಿ ಪುಣ್ಯ ಕರ್ಮೋं की सेवा करने हर ಭಕ್ತ ಜನಕ್ಕೂ ಪ್ರಾಪ್ತಿ ಕೈ ಹೈ. ನೋಡ್ರಿ, ಮಹಾತ್ಮರಿಂದ ಆಗಿರ್ತಕ್ಕಂಥ ಯಾವ ಪುಣ್ಯ ಕರ್ಮಗಳದಾವೆ ಆ ತತ್ವವೇತ್ತಾ ಪುರುಷನ ಆಗಾಮಿ ಪುಣ್ಯ ಕರ್ಮಗಳೆಲ್ಲ ಯಾರು ಅವ್ರು ಸೇವಾ ಮಾಡ್ತಾರೆ, ಅವ್ರದ್ದು ಯಾರು ಭಕ್ತ ಜನರದ್ರ ಆ ಭಕ್ತ ಜನರಿಗೆ ಏನಾಗ್ತಾವ ಅಂತ ಕೇಳಿದ್ರೆ ಅವ್ರು ಮಾಡಿದಂಥ ಪುಣ್ಯವರಿಗೆ ಪ್ರಾಪ್ತ ಆಗ್ತದೆ. ಯಾರಿಗೆ? ಭಕ್ತರಿಗೆ. ಅವ್ರ ಪಾಪ ಕರ್ಮಕ್ಕೆ ದ್ವೇಷ ಕರ್ಣ ಹರೇ ನಿಂದಕ ಪುರುಷಕ್ಕೂ ಪ್ರಾಪ್ತಿ ಕೈ ಹೇ. ಇನ್ನು ಪಾಪಕರ್ಮ ಏನು ಮಾಡ್ಯಾರಲ್ಲ, ಪಾಪಕರ್ಮ ನಡೀತಾವ ಅವರಿಂದಲೂ, ಯಾರಿಂದ? ಮಹಾತ್ಮರದಿಂದ. ಪುಣ್ಯನೂ ಅಕ್ಕವು ಪಾಪನೂ ಅಕ್ಕವ. ಪುಣ್ಯಕ್ಕೆ ಯಾರು ಭಾಜನರಾದರು? ಭಕ್ತರು, ಹೌದಿಲ್ಲ? ಇನ್ನು ಪಾಪನೂ ಮಾಡ್ಯಾರ, ಇದಕ್ಕೆ ಯಾರು ಭಾಜನರಾದರು? ನೋಡ್ರಿ, ಒಬ್ರು ಸ್ತುತಿ ಮಾಡ್ತಾರೆ, ಒಬ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿಂದ ಮಾಡ್ತಾರೆ. ಎಲ್ಲರೂ ಸ್ತುತಿ ಮಾಡ್ತಾರೇನು? ಬಂದಿದ್ದಿಲ್ಲ ಮೊನ್ನೊಬ್ಬ ದೀಡ್ಶಾಣೆ, ಜಗದ್ಗುರು ಯಾಕತ್ರಿ, ಸದ್ಗುರು ಅನ್ರಿ ಅಂತದು. ಮತ್ತೆ ಇಲ್ಲೇ ಮಠದ ಬಲ್ಲೇ ಇರ್ತಾನಂತವ. ಎದಕ್ಕೆ ಇರ್ತಾನ? ಯಾರಿಗೂ ಇರ್ತಾವ, ಇರ್ತಾವಿಲ್ಲ ಇಂಥವು. ಇವ್ರ ಪಾಲಿಗೆ ಏನು ಹೊಕ್ಕವ ಅಂತ ಕೇಳಿದ್ರೆ ಇದು ತಿಳ್ಕೋಬೇಕು. ಅವ್ರ ಪಾಪ ಕರ್ಮಕ್ಕೆ ದ್ವೇಷ ಕರ್ಣ ಹರೇ ನಿಂದಕ ಪುರುಷಂಕೋ ಪ್ರಾಪ್ತಿ ಕೈ ಹೇ. ಯಾವ ಪಾಪ ಕರ್ಮಗಳು ಅವರಿಂದ ಏನು ನಡೆದಾವಲ್ಲೋ ಅವ್ರು ದ್ವೇಷ ಮಾಡ್ತಕ್ಕಂಥ ಯಾವ ಜನ ಅದಲ್ಲ, ಮಹಾತ್ಮರ ದ್ವೇಷ ಮಾಡೋರು, ಅವ್ರ ಪಾಲಿಗೆ ಏನು ಹಕ್ಕೋ ಅಂತ ಕೇಳಿದ್ರೆ ಇವು ಪಾಪ ಕರ್ಮ ಹಕ್ಕೋ. ಯಾತೆ ತಾ ಪಾಪ ಶಬ್ದ ಕರಿಕೆ ಪುಣ್ಯ ಪಾಪ ದೋನೋ ಕಾ ಗ್ರಹಣ ಕರ್ಣ ಯುಕ್ತ ಹೇ. ನೋಡ್ರಿ, ಪಾಪ ಈ ಶಬ್ದದಿಂದ ಪುಣ್ಯನೂ ಅಲ್ಲಿ ನಾವು ಗ್ರಹಿಸಬೇಕು, ಪಾಪನೂ ಗ್ರಹಿಸಬೇಕು, ಇವೆರಡೂ ಗ್ರಹಣ ಮಾಡಬೇಕು. ಕರ್ಮ ಅಂದ್ರೆ ಏನು? ಪಾಪನು ಬತ್ತು, ಪುಣ್ಯನೂ ಬತ್ತು. ಈಗ ಇಲ್ಲಿ ಪಾಪ ಕರ್ಮ ಒಂದು ಹೇಳ್ಯಾರಂದ್ರೆ ಅದ್ರ ಜೊತೆಗೆ ಪುಣ್ಯನೂ ಬತ್ತು, ಪುಣ್ಯ ಹೇಳಿದ್ರೆ ಪಾಪನು ಬತ್ತು. ಎರಡು ಕೂಡಿ ಏನಂತ ಕೇಳಿದ್ರೆ ನಾವು ಗ್ರಹಿಸಬೇಕು. ಆದ್ದರಿಂದ ಪಾಪ ಪುಣ್ಯ ವಿರಹಿತನಾಗಿರ್ತಾನೆ ಯಾರು? ಮಹಾತ್ಮ. ಅವನಿಗೆ ಕರ್ಮವೇ ಇಲ್ಲ. ಕರ್ಮ ಇಲ್ಲಂದ್ರೆ ಅವನಿಗೆ ಬಂಧನವೇ ಇಲ್ಲ. ಅಂದ್ರೆ ಅವ ಹೇಗದನಂತ ಕೇಳಿದ್ರೆ ಮುಕ್ತದನಂತ ಹೇಳುತ್ತಾ ಉಳಿದ ವಿಚಾರ ಮತ್ತೆ ಮುಂದಿನ ಪ್ರವಚನದಲ್ಲಿ ನೋಡೋಣಂತ ಹೇಳುತ್ತಾ ಈ ವಾಕ್ಪುಷ್ಪರೂಪ ಸೇವೆಯು ಸದ್ಗುರುನಾಥನ ಅಡಿದಾವರಿಗಳಲ್ಲಿ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ.